ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಹಾಯ್ ಮಕ್ಕಳ, 21 ದಿನಗಳ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ದಿನ 7ರಲ್ಲಿದ್ದೇವೆ. ಇವತ್ತು ವಿಶೇಷ ಸಂಚಿಕೆ ಇರುತ್ತೆ. ಸೋಮವಾರ, ಶನಿವಾರ ಮಿಸ್ ಆಗಿತ್ತು. ಹಾಗಾಗಿ ಮಕ್ಕಳೇ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿ ಅಂತ ಹೇಳ್ತಾ, ಮಹಾವತಾರ್ ಬಾಬಾಜಿ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಹಾಗೆ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇವತ್ತಿನ ಕಾರ್ಯಕ್ರಮವನ್ನು ಮೊದಲು ಯೋಗ ಪ್ರಾಣಾಯಾಮದಿಂದ ಪ್ರಾರಂಭಿಸೋಣ. ಇವತ್ತು ನಮ್ಮೆಲ್ರಿಗೂ ಯೋಗಾಸನ ಮತ್ತೆ ಪ್ರಾಣಾಯಾಮನ ಹೇಳ್ಕೊಡೋದಕ್ಕೆ ಶಶಿಕಲಾ ಮೇಡಮ್ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಎಸ್, ವೆಲ್ಕಮ್ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹಾಯ್ ಮಕ್ಕಳೇ, ನಾನು ಶಶಿಕಲಾ ಅಂತ ಹೇಳಿ, ನಾನು ರಿಟೈರ್ಡ್ ಪ್ರೊಫೆಸರು. ನಾನೀಗ ಸದ್ಯದಲ್ಲಿ ನಿಮ್ಗೆ ಯೋಗ ಮತ್ತೆ ಧ್ಯಾನನ ಹೇಳ್ಕೊಡ್ತೇನೆ. ಎಲ್ಲರೂ ರೆಡಿ ಇದ್ದೀರಾ? ಥಮ್ಸ್ ಅಪ್ ಮಾಡಿ. ರೆಡಿ? ಓಕೆ, ವೆರಿ ಗುಡ್. ಬಹಳ ಎಂತೂಸಿಯಾಸ್ಟಿಕ್ ಆಗಿದ್ದೀರಾ. ಈಗ 2 ದಿನ ಯೋಗ ಕಲ್ತಿದ್ದೀರಾ, 4 ದಿನ ಯೋಗ ಮಾಡಿದ್ದೀರಾ. ಈಗ ನಾವು ಇನ್ನು ಸ್ವಲ್ಪ ಮುಂದಕ್ಕೆ ಯೋಗ ಮಾಡ್ತಾ ಹೋಗೋಣ. ನಾನು ಏನು ಹೊಸದೇನು ಹೇಳ್ಕೊಡೋದಿಲ್ಲ, ಏನೇನ್ ಮಾಡಿದಿರೋ ಅದನ್ನೇ ಮಾಡೋಣ. ಆಗ್ಬಹುದಾ? ಓಕೆ, ಎಲ್ಲರೂ ಸಮಸ್ಥಿತಿಯಲ್ಲಿ ಕುತ್ಕೊಳ್ಳೋಣ. ಸಾಧ್ಯವಾಗೋರು ವಜ್ರಾಸನ ಹೇಳ್ಕೊಟ್ಟಿದಾರಲ್ಲ ಮೇಡಮ್. ವಜ್ರಾಸನ ಅಂದ್ರೆ ಗೊತ್ತಲ್ವಾ? ಕಾಲನ್ನ ಹಿಂದಕ್ಕೆ ಹಾಕಿ ಹಿಂಡಿಗಳ ಮೇಲೆ ಕುತ್ಕೋಬೇಕು. ಅವಾಗಾದ್ರೆ ನಮ್ಮ ಶರೀರ ನೆಟ್ಟಗಾಗತ್ತೆ. ಈಗ ನಮ್ಮ ಕೈಗಳಲ್ಲಿ ನಮಸ್ಕಾರ ಸ್ಥಿತಿಗೆ ತರೋಣ. ಇದನ್ನ ಅಂಜಲಿ ಮುದ್ರೆ ಅಂತ ಹೇಳ್ತೀವಿ. ನೀಟಾಗಿ ಅಂಜಲಿ ಮುದ್ರೆ ಅಂದ್ರೆ ಕರೆಕ್ಟ್ ಆಗಿ ಯಾವ್ದು ಕೈಯಿಂದು ಬುಡ, ಮಧ್ಯ ಮತ್ತೆ ತುದಿ ಎಲ್ಲ ಪ್ರೆಸ್ ಆಗಿ ಇಟ್ಕೊಳ್ಳೋಣ. ಈಗ ಎಲ್ಲರೂ 3 ಓಂಕಾರ ಮಾಡೋಣ. ಅಕಾರ, ಉಕಾರ, ಮಕಾರದೊಂದಿಗೆನ 3 ಓಂಕಾರ. ಮೊದ್ಲು ರೇಚಕ ಮಾಡ್ಕೋಬೇಕು, ಆಮೇಲೆ ಡೀಪ್ ಇನ್ಹಲೇಷನ್, ದೆನ್ ಅಕಾರ, ಉಕಾರ, ಮಕಾರದೊಂದಿಗೆನ 3 ಓಂಕಾರ. ಓಕೆ, ಮಾಡ್ಬೋದಾ? ಚೇಷ್ಟೆ ಬಿಟ್ಬಿಟ್ಟು ಮಾಡಕ್ ಶುರು ಮಾಡೋಣ. ಓಕೆ, ಮುಂದೆ ಸಹನಾವತು ಮಂತ್ರ ಇದೆಯಲ್ಲ, ಶಾಂತಿ ಮಂತ್ರ, ಅದನ್ನ ಹೇಳೋಣ. ನಂತರ ಗುರುಸ್ತುತಿ ಹೇಳೋಣ. ಸಹನಾವತು ಎಲ್ಲರೂ ಕಲ್ತಿದ್ದೀರಾ ಅಂತ ಅಂದ್ಕೋತೇನೆ. ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವದೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ ಬ್ರಹ್ಮ, ಎಲ್ಲರ ಜೊತೆಲಿ ಹೇಳ್ಬೇಕು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದೇವರಿಗೆ ನಮಸ್ಕರಿಸಿ, ಗುರುದೇವರಿಗೆ ನಮಸ್ಕರಿಸಿ ನಾವು ಎಲ್ಲ ವಿದ್ಯೆಗಳಿಗೆ ಮೊದ್ಲು ನಾವು ಗುರುಗಳನ್ನ ಸ್ಮರಿಸ್ಬೇಕು. ಸೊ ಹಾಗಾಗಿ ನಾವು ಗುರು ಮಂತ್ರವನ್ನ ಫಸ್ಟ್ ಹೇಳ್ತೇವೆ. ಈಗ ನಾವು ಅಭ್ಯಾಸಕ್ಕೆ ಶುರು ಮಾಡ್ಕೊಳ್ಳೋಣ. ನಾವು ಕೂತಿದ್ದೇವಲ್ವಾ, ಇಲ್ಲಿಂದ 4 ಹಂತದಲ್ಲಿ ಹೇಳ್ಬೇಕು. 1, ಏಕಂ, ದ್ವಿ, ಮಂಡಿ ಮೇಲೆ ಬರೋಣ. ಬಲಗಾಲನ್ನ ಎತ್ತಿ ಮುಂದಕ್ಕೆ ಇಡೋಣ. ಆಮೇಲೆ ಹಂಗೆ ಹೇಳ್ಬೇಕು, ಉಳಾಡ್ಕೊಂಡು ಹೇಳೋದನ್ನ. 2 ಹೆಜ್ಜೆ ಮುಂದೆ, 2 ಹೆಜ್ಜೆ ಹಿಂದೆ. ನಿಧಾನವಾಗಿ ಪಕ್ಕದಿಂದ ಕೈ ಕೆಳಗಳ್ಸೋಣ. ಇದನ್ನ ನಾವು ಸಮಸ್ಥಿತಿ ಅಂತ ಹೇಳ್ತೇವೆ. ಸಮಸ್ಥಿತಿಯಲ್ಲಿ ಇಟ್ಕೊಂಡು ನಾವು ಮೊದಲು ನಮ್ಮ ನೆಕ್ಕಿಗೆ ವ್ಯಾಯಾಮ ಮಾಡೋಣ. ನಮ್ಮ ಕುತ್ತಿಗೆ ವ್ಯಾಯಾಮ. ಕುತ್ತಿಗೆ ವ್ಯಾಯಾಮ ಮೇಡಮ್ ಹೇಳ್ಕೊಟ್ಟಿದಾರಲ್ವಾ ಹೇಮ ಮೇಡಮ್? ಥಮ್ಸ್ ಅಪ್. ಹೇಳ್ಕೊಟ್ಟಿದಾರಲ್ವಾ? ಸೊ
ಈಗ ಮಾಡೋಣ. ನಾವು ನೇರ ಇದ್ದಾಗ ಇನ್ಹೇಲ್ ಮಾಡ್ತೀವಿ, ಹಿಂದಕ್ಕೆ ಹೋದಾಗ ಎಕ್ಸೇಲ್ ಮಾಡ್ತೀವಿ, ಮತ್ತೆ ನೇರ ಇನ್ಹೇಲೇಷನ್, ಮುಂದಕ್ಕೆ ಎಕ್ಸಲೇಷನ್. ಅದನ್ನ 3 ಸಲ ಮಾಡೋಣ. ಓಕೆ, ಮಾಡೋಣ. ಈಗ ಶುರು ಮಾಡೋಣ. ನಾವು ನಮ್ಮ ಸೊಂಟದ ಮೇಲೆ ಕೈ ಇಟ್ಕೊಳ್ಳೋಣ, ಅವಾಗ ಬಿಗಿಯಾಗಿ ನಿಲ್ತೇವೆ. ಈಗ ಇನ್ಹೇಲ್, ಎಕ್ಸೇಲ್, ಹಿಂದಕ್ಕೆ, ಇನ್ಹೇಲ್, ನೇರ, ಎಕ್ಸೇಲ್, ಮುಂದಕ್ಕೆ, ಕತ್ತು ಮಾತ್ರ. ಮತ್ತೊಮ್ಮೆ ಇನ್ಹೇಲ್, ಎಕ್ಸೇಲ್, ಮತ್ತೆ ಇನ್ಹೇಲ್, ಎಕ್ಸೇಲ್. ಇನ್ನೊಂದ್ಸಲ ನೇರ, ಹಿಂದಕ್ಕೆ, ನೇರ, ಮುಂದಕ್ಕೆ, ನೇರ. ಈಗ ಮುಂದಿನದ್ದು ಪಕ್ಕಕ್ಕೆ ಇದ್ ಮಾಡಿಸೋದು, ಬಗ್ಸೋದು. ಸೊ ಸೈಡ್ ವೈಸ್ ಬೆಂಡಿಂಗ್ ಆಫ್ ದಿ ನೆಕ್. ಸೊ ಈಗ ನಾವು ಹೆಡ್ ನ ಸೈಡ್ ವೈಸ್ ಬೆಂಡಿಂಗ್ ಮಾಡ್ಬೇಕು. ನೇರವಾಗಿದ್ದಾಗ ಇನ್ಹೇಲ್ ಮಾಡ್ತೀವಿ, ಎಡಕ್ಕೆ ಬಲಕ್ಕೆ ತಿರುಗಿಸ್ಬೇಕಾದ್ರೆ ಎಕ್ಸೇಲ್ ಮಾಡ್ತೀವಿ. ಎಕ್ಸೇಲ್ ಮಾಡ್ಕೊಂಡೇ ಮಾಡ್ಬೇಕು, ಅದು ಮಾಡಿದ್ರೆ ಮಾತ್ರ ಉಪಯೋಗ ಆಗುತ್ತೆ. ಓಕೆ, ಇನ್ಹೇಲ್, ಎಕ್ಸೇಲ್, ಎಡಕ್ಕೆ, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಇನ್ಹೇಲ್ ಮಾಡಿ ನಿಲ್ಲಿಸ್ತೀವಿ. ಹಾಗೇನೆ ರೊಟೇಷನ್ ಮಾಡಿ ಬಿಡೋಣ. ರೊಟೇಷನ್ ಹೇಗೆ? ನಾವು ಲೆಫ್ಟ್ ಟು ರೈಟ್ ನಿಧಾನವಾಗಿ ಕತ್ತನ್ನ ಮುಂದಕ್ಕೆ ತರಬೇಕು. ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಅರ್ಧದವರೆಗೂ ಹಿಂದಕ್ಕೆ ತಗೊಂಡೋಗ್ಬೇಕು. ಆಮೇಲೆ ಮತ್ತೆ ಎಕ್ಸೇಲ್ ಮಾಡ್ತಾ ಯು ಬ್ರಿಂಗ್ ಇಟ್ ಟು ದ ಫ್ರಂಟ್. ಓಕೆ, ಮತ್ತೆ 2 ಬಾರಿ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಅದನ್ನೇ ರೈಟ್ ಟು ಲೆಫ್ಟ್ ಮಾಡೋಣ. ಹಾಗೇನೆ ಹೇಳಲ್ಲ ಇನ್ಸ್ಟ್ರಕ್ಷನ್, ಹಾಗೆ ಮಾಡಿ. ಇದು ಇದು ಮುಗೀತು, ಎಕ್ಸರ್ಸೈಸ್ ಮುಗೀತು. ನಾವು ಇವಾಗ ನಮ್ಮ ಭುಜಗಳಿಗೆ ಒಂಚೂರು ವ್ಯಾಯಾಮ ಮಾಡೋಣ. ಫಸ್ಟ್ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ತರೋಣ, ಎಕ್ಸೇಲ್ ಮಾಡ್ತಾ ಪಕ್ಕದಿಂದ ಕೆಳಗಿಳಿಸೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಉಸಿರು ತಗೊಳ್ತಾ ಮೇಲೆ ಪಕ್ಕದಿಂದ ಉಸಿರು ಬಿಡ್ತಾ ಕೆಳಗೆ ಮುಂದಿಂದ. ಮತ್ತೊಮ್ಮೆ ಉಸಿರು ತಗೊಳ್ತಾ ಪಕ್ಕದಿಂದ ಮೇಲೆ, ಉಸಿರು ಬಿಡ್ತಾ ಮುಂದಿಂದ ಕೆಳಗೆ. ಮತ್ತೊಮ್ಮೆ ಪೂರಕ, ರೇಚಕ. ಆಯ್ತಲ್ಲ, ಇದು ಭುಜದ ವ್ಯಾಯಾಮ ಆಯ್ತು. ನಾವಿನ್ನು ಸೊಂಟಕ್ಕೆ ವ್ಯಾಯಾಮ ಮಾಡ್ಬೇಕು. ನೆಕ್ಸ್ಟ್ ಜಾಯಿಂಟ್ ಯಾವುದು? ನಮ್ದು ಸೊಂಟಕ್ಕೆ ವ್ಯಾಯಾಮ. ಈ ಸೊಂಟಕ್ಕೆ ವ್ಯಾಯಾಮ ಏನ್ ಮಾಡ್ಬೇಕು? ನಿಮ್ಮ ಭುಜದ ನೇರಕ್ಕೆ ಕೈಗಳನ್ನ ಚಾಚಿ ನಿಧಾನವಾಗಿ ಪೂರಕ ಮಾಡಿ, ರೇಚಕ ಮಾಡುತ್ತಾ ಬಲಕ್ಕೆ ತಿರುಗಿ, ಮತ್ತೆ ಪೂರಕ ಮಾಡ್ತಾ ನೇರ, ರೇಚಕ ಮಾಡುತ್ತಾ ಎಡಕ್ಕೆ. ಇನ್ಹೇಲ್ ಟು ದ ಫ್ರಂಟ್, ಮೂವ್ ಟು ದ ಫ್ರಂಟ್, ಎಕ್ಸೇಲ್ ಟು ದ ರೈಟ್. Inhale, front, exhale to the left. ಮತ್ತೊಮ್ಮೆ inhale, exhale. ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸೋಣ. ಮತ್ತೆ ಮಂಡಿಗೆ ವ್ಯಾಯಾಮ ಮಾಡೋಣ. ನೆಕ್ಸ್ಟ್ ಜಾಯಿಂಟ್ ಯಾವುದು? ಮಂಡಿದಲ್ವಾ? ಮಂಡಿದ ಏನ್ ಮಾಡ್ತೀವಿ? ಕೈಗಳನ್ನ ನೇರ ಮೇಲಕ್ಕೆ ಎತ್ತೋಣ, ಮಂಡಿ ಮೇಲ್ ಬರೋಣ, ಚೇರಲ್ಲಿ ಕುತ್ಕೊಂಡಂಗೆ ಕುತ್ಕೊಳ್ಳೋಣ. ಆಗತ್ತಾ? ಕುತ್ಕೊಂಡ್ರ ಎಲ್ರು? ಮಂಡಿ ಏನಾಗ್ತಿದೆ? ಇಟ್ ಸ್ಟ್ರೆಂಥನ್ಸ್ ದ ನೀ. ಇದು ನೀ ಜಾಯಿಂಟ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ. ಅದನ್ನ ಹಾಗೇನೆ ಮುಂದಕ್ಕೆ ಕೈಗಳು ತನ್ನಿ, ಮುಂದೆ ಕೈ ತನ್ನಿ, ಹಾಗೆ ಪಕ್ಕಕ್ಕೆ ತನ್ನಿ, ಪಕ್ಕಕ್ಕೆ ತನ್ನಿ. ಸೂಪರ್, ಚೆನ್ನಾಗ್ ಮಾಡ್ತಿದ್ದೀರಾ. ಆಮೇಲೆ ಸೊಂಟದ ಮೇಲೆ ತನ್ನಿ, ನಿಧಾನವಾಗಿ ಕೆಳಗಡೆ ಕುತ್ಕೊಳ್ಳಿ. ಓಕೆ, ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗ್ ಮಾಡ್ತಿದ್ದೀರಾ. ಈಗ ಕುತ್ಕೊಂಡಾಯ್ತಲ್ಲ, ನಿಧಾನಕ್ಕೆ 2 ಕಾಲುಗಳನ್ನ ಮುಂದಕ್ಕೆ ಚಾಚಿ, 2 ಕಾಲನ್ನ ಒಟ್ಟಿಗೆ
ಇದು ಏನು ಬಟಕ್ಸ್ ನೆಲಕ್ಕೆ ಹೋಗೋದ್ ಬೇಡ, ನಿಧಾನ ಕೆಳಗಡೆ ಕುತ್ಕೊಳ್ಳಿ. ಓಕೆ, ಈಗ ಸ್ವಲ್ಪ ಕಾಲ್ಗಳನ್ನ ಅಗಲ ಮಾಡ್ಕೊಂಡು ರೆಸ್ಟ್ ಮಾಡಿ ಸ್ವಲ್ಪ. ಓಕೆ, ಡನ್. ಚೆನ್ನಾಗಿದ್ಯಾ? ಈಗ ನಾವು ಕುತ್ಕೊಂಡು ಒಂದೆರಡು ಎಕ್ಸಸೈಸ್ ಮಾಡೋಣ. ಮಂಡಿ ಮೇಲ್ ಬರೋಣ. ನೋಡಿ, ಹೀಗ್ ಮಂಡಿ ಮೇಲ್ ಬರೋಣ. ಬಂದ್ರ ನೇರ ಇದ್ದಾಗ ಉಸಿರು ತಗೊಳ್ಳೋಣ. ಇನ್ಹೇಲ್. ನಿಧಾನವಾಗಿ ಬೆಂಡ್ ಆಗ್ತಾ ನಮ್ಮ ಕೈಗಳನ್ನ, ಹಸ್ತಗಳನ್ನ ಹಿಂಡಿ ಮೇಲೆ ಇಡೋಣ. ಆಗತ್ತಾ? ಇಟ್ರ ಆಮೇಲೆ ನಿಧಾನಕ್ಕೆ ಬೆಂಡ. ಇದನ್ನ ಉಷ್ಟ್ರಾಸನ ಅಂತೀವಿ. ಒಂಟೆ. ಇಲ್ಲಿ ಉಸಿರಾಟ ಮಾಡಿದೀರ ಎಲ್ರು? ಆಯ್ತಾ ಮಾಡಕ್ಕೆ? ಇಲ್ಲ ಅಂದ್ರೆ ಇಷ್ಟು ಮಾಡಿ ಸಾಕು. ಹಾ ನೋಡಿ ಈಗ ಸೊಂಟದಲ್ಲಿ ಏನೇನ್ ಆಗ್ತಿದೆ ಅಂತ. ಆಯ್ತಾ? ಟ್ರೈ ಮಾಡ್ತಾ ಇದ್ರ. ವೆರಿ ಗುಡ್, ವೆರಿ ಗುಡ್. ಆಗಿದೆ, ಸುಮಾರು ಜನಕ್ಕೆ ಆಗಿದೆ. ಹಾಗೇನೆ ನಮ್ಮ ಎದೆ ಭಾಗನ ಮುಂದಕ್ಕೆ ತರಬೇಕು. ಕರೆಕ್ಟ್, ವೆರಿ ಗುಡ್. ಚೆನ್ನಾಗಿ ಮಾಡಿದೀರ, ಉತ್ತಮ ಪ್ರಯತ್ನ. ಇನ್ಹೇಲ್ ಮಾಡ್ತಾ ಕೈಗಳ ಮೇಲೆ, ಎಕ್ಸೇಲ್ ಮಾಡ್ತಾ ಕೈಗಳ ಕೆಳಗೆ, ಹಾಗೇನೆ ಕೆಳಗಡೆ ಕುತ್ಕೊಳ್ಳೋಣ. ಇದು ನಮ್ಮ ಸೊಂಟಕ್ಕೆ ಹಿಂದೆ ಬಾಗುವ ಆಸನ ಅಂತ ಹೇಳ್ತೀವಿ, ಬ್ಯಾಕ್ ಬೆಂಡಿಂಗ್ ಆಸನ. ಈಗ ನಮ್ಮ ಬಟಕ್ಸ್ನ ಹಿಂಡೆ ಮೇಲೆ ಕೂರಿಸ್ಕೊಳ್ಳೋಣ. ಮಂಡಿನ ಅಗಲ ಮಾಡ್ಕೊಳ್ಳೋಣ. ಕೈಗಳನ್ನ ಹೀಗೆ ಕಟ್ಕೊಳ್ಳೋಣ. ಇದು ಹೀಗೆ ಅಲ್ವಾ ಇರೋದು? ಕಪ್ಪೆ ನೆಟ್ಟಿಗೆ ನಿಲ್ಸಿದ್ರೆ ಕಪ್ಪೆ ಹಿಂಗೆ ಕಾಣುತ್ತಲ್ವಾ? ಇದನ್ನ ನಿಧಾನವಾಗಿ ಮುಂದಕ್ಕೆ ಬಗ್ಸೋಣ. ಸೊಂಟದಿಂದ ಮುಂದಕ್ಕೆ ಬರೋಣ. ಗಲ್ಲ ನೆಲಕ್ಕೆ. ಆಮೇಲೆ ಕೈಗಳನ್ನ ಹಿಂದಕ್ಕೆ ತಗೊಂಡೋಗಿ. ಚೆನ್ನಾಗಿದೆ ಅಲ್ವಾ? ಅದೊಂಥರ ರೆಸ್ಟಿಂಗು. ನಾವ್ ಯಾವ್ದೇ ಒಂದು ಬ್ಯಾಕ್ ಬೆಂಡಿಂಗ್ ಆಸನ ಮಾಡಿದ್ಮೇಲೆ ಫ್ರಂಟ್ ಬೆಂಡಿಂಗ್ ಆಸನ ಮಾಡ್ಬೇಕು. ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಬರೋಣ. ಓಕೆ, ಚೆನ್ನಾಗಾಯ್ತಾ? ಈಗ ನಾವು ಚಕ್ಲು ಬಕ್ಲಾಕೊಂಡ್ ಕುತ್ಕೊಳ್ಳೋಣ. ಸುಖಾಸನ ಅಂತ ಹೇಳ್ತೀವಿ. ಈ ಸುಖಾಸನದಲ್ಲಿ ನಾವೇನ್ ಮಾಡ್ತೀವಿ? ಬೆಂಡಿಂಗ್ ಮಾಡ್ತೀವಿ. ಎರಡೂ ಕೈಗಳನ್ನ ಮೇಲೆತ್ತಿ ನಿಧಾನವಾಗಿ ಬಲಗೈನ ನಿಮ್ಮ ಪಕ್ಕ ಇಡಿ. ಹಿಂಗೆ ಊರ್ಕೊಳ್ಳಿ. ನಿಧಾನವಾಗಿ ಪಕ್ಕಕ್ಕೆ ಬೆಂಡಾಗಿ. ಕಾಣಿಸ್ತಿದ್ಯಾ ಎಲ್ರಿಗೂ? ಓಕೆ, ನಿಧಾನ ಇನ್ಹೇಲ್ ಮಾಡ್ತಾ ನೇರ ತನ್ನಿ. ಎಕ್ಸೇಲ್ ಮಾಡ್ತಾ ಕೆಳಗಡೆ ಇಳಿಸಿ. ಅದನ್ನೇ ಇನ್ನೊಂದ್ ಸೈಡಿಗೆ ಮಾಡೋಣ. ಏನ್ ಮಾಡ್ತೀವಿ? ಈ ಕೈನ ನೆಲಕ್ಕೆ ಕೂರ್ತೀವಿ, ಈ ಕೈನ ಮೇಲಕ್ಕೆ ತರ್ತೀವಿ. ನಿಧಾನಕ್ಕೆ ಲೆಫ್ಟಿಗೆ ಬೆಂಡ್ ಹಾಕ್ತಿವಿ. ಸೂಪರ್, ಚೆನ್ನಾಗ್ ಮಾಡ್ತಿದ್ದೀರಾ. ನಮ್ಮ ಇದೇನು ತಲೆ ಮುಂದಕ್ಕಾಗ್ಲಿ ಹಿಂದಕ್ಕಾಗ್ಲಿ ಹೋಗ್ಬಾರ್ದು. ಇಟ್ ಶುಡ್ ಬಿ ಇನ್ ದ ಲೈನ್ ಆಫ್ ದಿ ಬಾಡಿ. ನಮ್ಮ ದೃಷ್ಟಿ ಎಲ್ಲಿರ್ಬೇಕಪ್ಪ? ನಮ್ಮ ಐ ಸೈಟ್ ಯಾವಾಗ್ಲೂ ನಾವು ಚಾಚಿದೀವಲ್ಲ ಬಲ್ಗೈ, ಅದ್ರ ಬೆರಳ ಮೇಲೆ ಇರ್ಬೇಕು. ಅವಾಗ ನೋಡಿ, ಈ ಪಕ್ಕ ಎಲ್ಲ ಸ್ಟ್ರೆಚ್ ಆಯ್ತು, ಚೆನ್ನಾಗಿ ಸ್ಟ್ರೆಚ್ ಆಯ್ತು. ಕೈ ನೇರ ಇರ್ಬೇಕು. ನೇರ ಮೊಳಕೈ ಹತ್ರ ಬಗ್ಬಾರ್ದು. ತಗೊಂಡೋಗಿ ಪಕ್ಕಕ್ಕೆ ತಗೊಂಡೋಗಿ. ಕರೆಕ್ಟ್. ವೆರಿ ಗುಡ್. ಚೆನ್ನಾಗ್ ಮಾಡಿದೀರಾ. ಸೂಪರ್ ಮಕ್ಳ. ಹಾಗೇನೆ ಇನ್ಹೇಲ್ ಮಾಡ್ತಾ ನೇರ ಮಾಡಿ. ನೋಡಿ, ಈ ಕಡೆ ಪಕ್ಕೆಲ್ವೆಲ್ಲ ಹಿಗ್ದಲ್ವಾ? ಇದನ್ನ ಬೆಂಡಿಂಗ್ ಆಸನ ಅಂತ ಹೇಳ್ತಾರೆ. ಹಾಗೆ ಟ್ವಿಸ್ಟಿಂಗ್ ಮಾಡೋಣ. ಟ್ವಿಸ್ಟಿಂಗ್ ಮಾಡೋದು ಹೇಗಪ್ಪ ಅಂದ್ರೆ, ಈಗ ಕುತ್ಕೋತೀವಿ ನೇರ. ಈ ಎಡಗೈ ಏನಿದೆ ಬಲ ಮಂಡಿ ಮೇಲೆ ಇಟ್ಕೊಳ್ಳೋಣ. ಈ ಬಲಗೈ ಇದೆಯಲ್ಲ ನಮ್ಮ ಬೆನ್ನ ಹಿಂದೆ ನೆಲದ ಮೇಲೆ ಇಟ್ಕೊಳ್ಳೋಣ. ಈಗ ತಿರುಗಿ ಹಿಂದಕ್ಕೆ. ಸೊಂಟದಿಂದ ಮಾತ್ರ ತಿರುಗ್ಬೇಕು. ಕಾಲ್ ನೇರ ಆ ಕಡೆ ಮುಂದಕ್ಕೆ ಇರಬೇಕು. ಸೊಂಟದಿಂದ ಮಾತ್ರ ಹಿಂದಕ್ಕೆ ತಿರುಗಿ. ನಿಧಾನ ಮುಂದಕ್ಕೆ ಬನ್ನಿ. ಪೂರಕ ಮಾಡ್ತಾ ಮುಂದಕ್ಕೆ.
ಮುಂದೆ ಅದನ್ನ ಇನ್ನೊಂದು ಬದಿ ಮಾಡ್ಬೇಕು. ಬಲಹಸ್ತ ಎಡ ಮಂಡಿಯ ಮೇಲೆ, ಎಡಹಸ್ತ ಬೆನ್ನ ಹಿಂದೆ, ನಿಧಾನ ಈ ಕಡೆ ತಿರುಗಿ, ಹಿಂದೆ ತಿರುಗಿ ಉಸಿರಾಟ ಮಾಡ್ಬೇಕು. ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ, ಕಿಬ್ಬೊಟ್ಟೆ ಭಾಗ ಇದೆಯಲ್ಲ, ಹೊಕ್ಕಳ ಸುತ್ತ ಏನಿದೆ, ಅದನ್ನೆಲ್ಲ ಆಕ್ಟಿವೇಟ್ ಮಾಡುತ್ತೆ. ನಿಮ್ಗೆ ಅಜೀರ್ಣ ಸಮಸ್ಯೆ ಆಗೋದಿಲ್ಲ. ಈ ಆಸನ ಟ್ವಿಸ್ಟಿಂಗ್ ಆಸನ ಇದು. ಆಮೇಲೆ ಈಗ ನಾವು ಬ್ಯಾಲೆನ್ಸಿಂಗ್ ಮಾಡೋಣ. ಒಂದು ಬ್ಯಾಕ್ ಬೆಂಡಿಂಗ್ ಮಾಡಿದ್ವಿ, ಒಂದು ಫ್ರಂಟ್ ಬೆಂಡಿಂಗ್ ಮಾಡಿದ್ವಿ, ಒಂದು ಟ್ವಿಸ್ಟಿಂಗ್ ಮಾಡಿದ್ವಿ. ಈಗ ಬ್ಯಾಲೆನ್ಸಿಂಗ್ ಆಸನಕ್ಕೆ ನಮ್ಮ ಕಾಲುಗಳನ್ನ ಬದ್ಧ ಕೋನಾಸನ ಸ್ಥಿತಿ, ಭದ್ರಕೋನಾಸನ ಅಂತ ಹೇಳಿದ್ರಲ್ಲ ಮೇಡಮ್, ಪಾದಗಳನ್ನ ಜೋಡಿಸಿ. ವೆರಿ ಗುಡ್, ವೆರಿ ಗುಡ್, ಚೆನ್ನಾಗಿ ಮಾಡಿದೀರಾ. ಬಟರ್ಫ್ಲೈ ಮಾಡೋಣ. ಬಟರ್ಫ್ಲೈ. ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಹಿಪ್ ಜಾಯಿಂಟ್ ನ ಸ್ವಲ್ಪ ಫ್ರೀ ಮಾಡುತ್ತೆ. ಸ್ವಲ್ಪ ಮಾಡಿ, ಫಾಸ್ಟ್ ಆಗಿ ಮಾಡಿ, ಫಾಸ್ಟ್ 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 ಫಾಸ್ಟ್. ಗುಡ್ ಗುಡ್. ಈಗ ಏನ್ ಮಾಡ್ತೀವಿ, ಕೈಗಳನ್ನ ಕಾಲ್ಗಳ ಸಂಧಿ ಬನ್ನಿ, ತಗೊಳ್ಳಿ. ಕಾಲ್ಗಳ ಸಂಧಿ ಅಲ್ಲ ಅಲ್ಲ, ಒಳಗಿಂದ ಒಳಗಿಂದ ಒಳಗಿಂದ. ಇಲ್ಲಿ ನೋಡಿ, ಇಲ್ಲೇ ಮುಂದ್ಗಡೆಯಿಂದಾನೆ. ಮುಂದ್ಗಡೆಯಿಂದಾನೆ. ಕರೆಕ್ಟ್ ಕರೆಕ್ಟ್. ಈಗ ನಿಧಾನಕ್ಕೆ ಬ್ಯಾಲೆನ್ಸಿಂಗ್ ತಗೊಂಡ್ಕೊಂಡು ಎತ್ತಿ, ಮೇಲಕ್ಕೆ ಎತ್ತಿ. ನಿಮ್ಮ ಮುಖ ನಿಮ್ ಕಾಲ್ಗಳ ಮಧ್ಯದಲ್ಲಿ ಬರ್ಬೇಕು. ನಿಧಾನಕ್ಕೆ. ಆಗದೆ ಇದ್ರೆ ಗೋಡೆ ಸಪೋರ್ಟ್ ತಗೊಳ್ಳಿ. ಕೈಗಳಲ್ಲಿ ಚಿನ್ಮುದ್ರೆ, ಹೆಬ್ಬೆರಡು ಮತ್ತೆ ತೋರು ಬೆರಳು ಸೇರಿಸಿದ್ರೆ ಇದು ಹೆಂಗ್ ಕಾಣಿಸ್ತಿದೆ? ಕಮಲದ ಹೂ ತರ ಕಾಣಿಸ್ತಿದೆ ಅಲ್ವಾ? ಇದನ್ನ ವಿಕಸಿತ ಕಮಲಾಸನ ಅಂತ ಹೇಳ್ತಾರೆ. ಓಕೆ, ಚೆನ್ನಾಗಿದೆ ಅಲ್ವಾ? ಇದು ಬ್ಯಾಲೆನ್ಸಿಂಗ್ ಆಸನ. ಇದು ನಿಮ್ಮ ಬುದ್ಧಿಶಕ್ತಿನೂ ಸ್ವಲ್ಪ ಚುರುಕು ಮಾಡುತ್ತೆ. ಬ್ಯಾಲೆನ್ಸಿಂಗ್ ಆಸನ. ಬಿದ್ದೋಗ್ಬೇಡಿ. ಬಿದ್ದೋಗ್ತಾ ಇದಾರೆ. ಒಳ್ಳೆ ಪ್ರಯತ್ನ, ಚೆನ್ನಾಗ್ ಮಾಡ್ತಿದ್ದೀರಾ. ಇದನ್ನ ದಿನಾ ಮಾಡಿ, ಖುಷಿ ಆಗತ್ತೆ, ಮನಸ್ಸಿಗೆ ತುಂಬಾ ಖುಷಿ ಆಗತ್ತೆ. ವಿಕಸಿತ ಕಮಲಾಸನ ಅಂತ ಹೇಳ್ತಾರೆ. ನಿಧಾನವಾಗಿ ಕಾಲುಗಳನ್ನ ಕೆಳಗಡೆ ಬಿಡಿ, ಕಾಲುಗಳನ್ನು ನೀಡಿ, ಒಂಚೂರು ವಿಶ್ರಾಂತಿ. ಚೆನ್ನಾಗಿದ್ಯಾ? ಚೆನ್ನಾಗಿತ್ತಾ? ಈಗ ನಾವು ಏನ್ ಮಾಡ್ತೀವಿ, ಈಗ ಆಸನಗಳನ್ನ ನಾವು 5 ಆಸನ ಮಾಡಿದ್ವಿ. ಯಾವ್ಯಾವ್ದು? ಬ್ಯಾಕ್ ಬೆಂಡಿಂಗ್ ಆಸನ, ಫ್ರಂಟ್ ಬೆಂಡಿಂಗ್ ಆಸನ, ಸೈಡ್ ಬೆಂಡಿಂಗ್ ಆಸನ ಅಂಡ್ ಟ್ವಿಸ್ಟಿಂಗ್ ಆಸನ, ಆಮೇಲೆ ಬ್ಯಾಲೆನ್ಸಿಂಗ್ ಆಸನ. ನಾವು ಮಾಡ್ಬೇಕಾದ್ರೆ ಈ 5 ಸೆಟ್ನು ಇದೇ ಆರ್ಡರ್ ಅಲ್ಲಿ ಮಾಡ್ಬೇಕು. ಅದನ್ನ ಒಂಚೂರು ತಿಳ್ಕೊಳ್ಳಿ. ಓಕೆ. ಇನ್ನು ಮುಂದೆ ನಾವು ವಜ್ರಾಸನ ಸ್ಥಿತಿಗೆ ಬರೋಣ. ವಜ್ರಾಸನ ಸ್ಥಿತಿಲಿ ಪ್ರಾಣಾಯಾಮ ಮಾಡೋಣ. ಓಕೆ. ನಾವು ಇದುವರೆಗೆ ಏನ್ ಮಾಡಿದ್ವಿ? ಪದ್ಮಾಸನ ಸ್ಥಿತಿಲಿ ಇದ್ ಮಾಡಿದ್ವಲ್ವಾ, ಪ್ರಾಣಾಯಾಮ ಮಾಡಿದ್ವಲ್ವಾ. ಪ್ರಾಣಾಯಾಮ ಅಂತಂದ್ರೇನು? ನಮ್ಮ ಉಸಿರಾಟನ ರೆಗ್ಯುಲರೈಸ್ ಮಾಡೋದು ಅಂತ. ನಮ್ಮ ಉಸಿರಾಟ ಅಂದ್ರೆ ನಮ್ಮ ಬ್ರೆತ್ ನ ರೆಗ್ಯುಲೇಟ್ ಮಾಡೋದನ್ನ ಪ್ರಾಣಾಯಾಮ ಅಂತ ಹೇಳ್ತೀವಿ. ಸೊ ಪ್ರಾಣಾಯಾಮ ಮಾಡ್ಬೇಕಾದ್ರೆ ನಮ್ಮ ಬೆನ್ನು ಕತ್ತು ಎಲ್ಲ ನೇರ ಇರ್ಬೇಕು. ಬೆನ್ನು ಕತ್ತು ನೇರ ಇಟ್ಕೊಳ್ಳೋಣ. ನಾವೀಗ ಏನ್ ಮಾಡೋಣ? ಪ್ರಾಣಾಯಾಮ ಮಾಡೋಣ. ಕೈಗಳಲ್ಲಿ ಚಿನ್ಮುದ್ರೆ ಅಂತಂದ್ರೆ ನಮ್ಮ ಹೆಬ್ಬೆರಳ ತುದಿ ಮತ್ತೆ ತೋರು ಬೆರಳ ತುದಿ, ದ ಥಂಬ್ ಟಿಪ್ ಆಫ್ ದಿ ಥಂಬ್ ಅಂಡ್ ದ ಇಂಡೆಕ್ಸ್ ಫಿಂಗರ್ ಟಿಪ್, ಇವೆರಡನ್ನು ಜೋಡಿಸ್ಬೇಕು. ಜಸ್ಟ್ ಇದ್ ಮಾಡ್ಬೇಕು, ಟಚ್ ಮಾಡ್ಬೇಕು. ಅದನ್ನ ನಮ್ಮ ತೊಡೆಗಳ ಮೇಲೆ ಹೀಗಿಟ್ಕೊಳ್ಳೋಣ, ಮಂಡಿ ಮೇಲೆ ಹೀಗಿಟ್ಕೊಳ್ಳೋಣ. ಓಕೆ, ಕರೆಕ್ಟ್ ಆಗಿ ಮಾಡ್ತಿದ್ದೀರಾ. ವೆರಿ ಗುಡ್, ವೆರಿ ಗುಡ್. ನನಗ್ ಕಾಣಿಸ್ತಾ ಇರೋರೆಲ್ಲ ಚೆನ್ನಾಗಿ ಕರೆಕ್ಟ್ ಆಗಿ ಮಾಡ್ತಿದ್ದೀರಪ್ಪ. ಈಗ ಬೆನ್ನು ಕತ್ತು ನೇರ ಇರ್ಬೇಕು. 2 ಸಲ ದೀರ್ಘ ಉಸಿರಾಟ ಮಾಡೋಣ. ದೀರ್ಘ ಉಸಿರಾಟ ಅಂತಂದ್ರೇನು? ಉಸಿರು ತಗೋತಾ ಹೊಟ್ಟೆ ಮುಂದಕ್ಕೆ ಬರ್ಬೇಕು, ಉಸಿರು ಬಿಡ್ತಾ ಹೊಟ್ಟೆ ಒಳಗಡೆ ಹೋಗ್ಬೇಕು. ಉಸಿರು ತಗೊಂಡಾಗ ಹೊಟ್ಟೆ ಹೊರಗಡೆ ಬರ್ಬೇಕು, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗ್ಬೇಕು. ನಿಮಗ್ ಗೊತ್ತಾಗತ್ತೆ. ಎರಡ್ ಸಲ ಮಾಡಿದ್ರ ಇದನ್ನ ನಾವು ಅನುಲೋಮ ವಿಲೋಮ ಅಂತ ಹೇಳ್ತೀವಿ. ನೀಟಾಗಿ ಉಸಿರು ತಗೋಬೇಕು. ಎರಡೂ ಮೂಗಿನ ಹೊಳ್ಳೆಯಿಂದ ಉಸಿರು ತಗೋತೀವಿ, ಎರಡೂ ಹೊಳ್ಳೆಯಿಂದ ಬಿಡ್ತೀವಿ. ಇದನ್ನ ಅನುಲೋಮ ವಿಲೋಮ ಅಂತ ಹೇಳ್ತೀವಿ. ಇದನ್ನ ಮಾಡ್ಬೋದಲ್ವಾ? ದಿನಾ ಮಾಡ್ಬೇಕು. ಇದು ಉಸಿರಾಟನ ರೆಗ್ಯುಲರೈಸ್ ಮಾಡುತ್ತೆ. ಆಮೇಲೆ
ನಾಡಿ ಶೋಧನ ಅಂತ ಒಂದು ಹೇಳ್ಕೊಡ್ತೀನಿ. ಮಾಡ್ಬೋದಾ ನೀವು? ಮಾಡ್ಬೋದಾ? ಹೇಳಿಲ್ಲ ಅಲ್ಲ, ಇದುವರೆಗೆ ಹೇಳಿಲ್ಲ. ಇಲ್ಲ ಅಲ್ಲ, ಹೇಳಿದಾರ? ಇಲ್ಲ. ಹಾ, ಈಗ ಏನ್ ಮಾಡ್ಬೇಕು ಗೊತ್ತಾ? ಎಡ ಹೊಳ್ಳೆಯಿಂದ ಎಡ ಮೂಗಿದೆಯಲ್ಲ, ಅದರಿಂದ ಉಸಿರು ತಗೋಬೇಕು. ಬಲ ಹೊಳ್ಳೆಯಿಂದ ಬಿಡ್ಬೇಕು. ಬಲ ಹೊಳ್ಳೆಯಿಂದ ತಗೋಬೇಕು, ಎಡ ಹೊಳ್ಳೆಯಿಂದ ಬಿಡ್ಬೇಕು. ಒಂದು ಸರ್ಕಲ್ ತರ ಆಗುತ್ತೆ ಅದು. ಮೊದ್ಲು ನಾನು ಮಾಡಿ ತೋರಿಸ್ತೀನಿ ನೋಡಿ. ಇದು ಎಡ ಹೊಳ್ಳೆಲಿ ಮುಚ್ಕೋಬೇಕು. ಹೆಬ್ಬೆರಳಲ್ಲಿ ಬಲ ಹೊಳ್ಳೆನ ಮುಚ್ಕೋತೀವಿ. ಬಲಗೈಲಿ 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 ಹಾ, ಬಲ ಹೊಳ್ಳೆನ ಮುಚ್ಕೋತೀವಿ. ಎಡ ಹೊಳ್ಳೆಲಿ ದೀರ್ಘ ಪೂರಕ ಮಾಡ್ತೀವಿ. ಉಸಿರು ತಗೋಬೇಕು. ಆಮೇಲೆ ಈ ಎರಡು ಬೆರಳು ಇದೆಯಲ್ಲ, ಇದ್ರಲ್ಲಿ ಎಡ ಹೊಳ್ಳೆನ ಮುಚ್ಕೊಂಡು ಬಲ ಹೊಳ್ಳೆಲಿ ಉಸಿರು ಬಿಡ್ಬೇಕು. ಬಿಟ್ರಾ? ಈಗ ಬಲ ಹೊಳ್ಳೆಲಿ ತಗೊಳ್ಳೋಣ. ಬಿಟ್ಟ ಹೊಳ್ಳೆಲೆ ತಗೋಬೇಕು ಮತ್ತೆ. ಆಮೇಲೆ ಎಡ ಹೊಳ್ಳೆಲಿ ಬಿಡ್ಬೇಕು. ಈಗ ಇನ್ನೆರಡು ಸಲ ಮಾಡೋಣ. ಎಡ ಹೊಳ್ಳೆಯಿಂದ ಪೂರಕ, ಬಲ ಹೊಳ್ಳೆಯಿಂದ ರೇಚಕ. ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತಾ? ಈಗ ನೋಡಿ, ನಾನ್ ಮಾಡ್ತೀನಿ. ಮೂಗ್ ಹತ್ರಕ್ ತಂದ್ ಮಾಡ್ತೀನಿ ನೋಡಿ. ಈಗ ಇದನ್ನ ಮುಚ್ಚಿದೀನಿ, ಬಲ ಹೊಳ್ಳೆನ ಅದ್ರಲ್ಲಿ ತಗೋಬೇಕು. ಆಮೇಲೆ ಈ ಬೆರಳಲ್ಲಿ ಇದನ್ನ ಮುಚ್ಚಬೇಕು. ಈ ಬೆರಳು ಆಗುತ್ತೆ, ಈ ಬೆರಳು ಆಗುತ್ತೆ. ಈ ಬಲ ಹೊಳ್ಳೆ ಎರಡೇ ಹೊಳ್ಳೆನ ಮುಚ್ತೀವಿ. ಆಮೇಲೆ ಬಲ ಹೊಳ್ಳೆಲಿ ಬಿಡ್ಬೇಕು. ಬಿಟ್ರಾ? ಬಗ್ಗದ್ ಬೇಡ, ನೀವು ಬಗ್ಬೇಡಿ. ಆಮೇಲೆ ಬಲ ಹೊಳ್ಳೆಲೇ ತಗೋಬೇಕು, ಎಡ ಹೊಳ್ಳೆಲಿ ಬಿಡ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತಾ? ಗೊತ್ತಾಗದೆ ಇದ್ರೆ ಬೇಡ ಬಿಡಿ. ಈಗ ಭ್ರಾಮರಿ ಮಾಡೋಣ. ಭ್ರಾಮರಿ ಹೇಳ್ಕೊಟ್ಟಿದ್ರಲ್ವಾ ಮೇಡಮ್? ತೋರ್ ಬೆರಳನ್ನ ಕಿವಿಗಳಿಗೆ ಹಾಕೋಬೇಕು ಲೈಟ್ ಆಗಿ, ತುಂಬಾ ಟೈಟ್ ಮಾಡ್ಕೋಬಾರ್ದು. ದೀರ್ಘವಾಗಿ ಉಸಿರು ತಗೋಬೇಕು. ಪೂರಕ, ಬ್ರೀತ್ ಇನ್. ದೆನ್ ಮಕಾರ, ಬಾಯಿ ಮುಚ್ಕೋಬೇಕು. ಈ ಬೆರಳನ್ನ ಅಲ್ಲಾಡಿಸ್ತಾ ಇರ್ಬೇಕು, ಹೀಗೆ ಒಳಕ್ಕೆ ಹೊರಕ್ಕೆ ಅಥವಾ ಸೈಡ್ಗೆ. ಇಲ್ಲಿ ಶಬ್ದ ಬರ್ತಾ ಇರ್ಬೇಕು. ಯಾವ್ದೋ ನಮ್ ಬಾಯಿಂದ ಶಬ್ದ ಬರ್ಬೇಕು, ಬಾಯಿ ಮುಚ್ಕೊಂಡಿರ್ಬೇಕು. ಗೊತ್ತಾಯ್ತಾ? ಮತ್ತೆರಡು ಸಲ ಮಾಡೋಣ. ದೀರ್ಘವಾಗಿ ಉಸಿರು ತಗೋಬೇಕು. ಬ್ರೀದ್ ಇನ್. ಮಕಾರ ಮಾಡ್ತಾ ಉಸಿರು ಬಿಡ್ತಾ ಹೋಗ್ಬೇಕು. ಮತ್ತೊಮ್ಮೆ ರಿಪೀಟ್ ಮಾಡೋಣ. ಆಯ್ತಾ? ಈಗ ನಾವೆಲ್ಲರೂ ಸ್ವಲ್ಪ ನೀರ್ ಕುಡಿಯೋಣ. ನೀರ್ ಇಟ್ಕೊಂಡಿದ್ರಾ? ಅದನ್ನ ಮೊದ್ಲು ಹೇಳೋದ್ ಮರ್ತ್ಬಿಟ್ಟೆ. ನೀರ್ ಇಟ್ಕೊಂಡಿದ್ರಾ? ಸ್ವಲ್ಪ ನೀರ್ ಕುಡಿಯೋಣ. ನಾನು ಅಷ್ಟರಲ್ಲಿ ಯೋಗ ಮಂತ್ರ ಹೇಳ್ಬಿಡೋಣ. ಕೈಗಳಲ್ಲಿ ನಮಸ್ಕಾರ ಸ್ಥಿತಿ. ಯೋಗ ಮಂತ್ರನ ಹೇಳಿ ಮುಗಿಸೋಣ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ
ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಈಗ ನಾವು ನಮಗೆ ಅನುಕೂಲಕರವಾದ ಆಸನದಲ್ಲಿ ಕುಳಿತುಕೊಳ್ಳೋಣ. ಎಲ್ಲರೂ ನೀರು ಕುಡ್ದಿದ್ದೀರಲ್ಲ, ಸ್ವಲ್ಪ ಧ್ಯಾನಕ್ಕೆ ಹೋಗೋಣ. ಧ್ಯಾನಕ್ಕೆ ನಾವೇನ್ ಮಾಡ್ತೀವಿ, ಬೆನ್ನು ಕತ್ತು ನೇರ ಇಟ್ಕೊಂಡು ಕುತ್ಕೋತೀವಿ. ಧ್ಯಾನ ಮಾಡೋದು ಎಲ್ಲರಿಗೂ ಗೊತ್ತಾಗಿದೆ ಅಲ್ಲ. ಈಗ 4 ದಿನ ಮಾಡಿದೀರಾ, 5 ದಿನ ಮಾಡಿದೀರಾ, ಇದು 6ನೇ ದಿನ ಅಲ್ಲ. ಸೊ ಎಲ್ಲರೂ ಕೈಗಳನ್ನ ಕಾಲುಗಳನ್ನ ಕ್ರಾಸ್ ಮಾಡಿ ಕುತ್ಕೊಳ್ಳಿ. ಸುಖಾಸನ ಅಂತ ಹೇಳ್ತೀವಿ. ಹೀಗೆ ಕ್ರಾಸ್ ಮಾಡಿ ಕುತ್ಕೊಳ್ಳಿ. ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ ಹೀಗೆ. ಆಮೇಲೆ ನಿಧಾನವಾಗಿ ಆ ಕೈಗಳನ್ನ ನಮ್ಮ ಮಡಿಲಲ್ಲಿ ಇಟ್ಕೊಳ್ಳೋಣ. ಹೀಗೆ ಕಣ್ಣುಗಳನ್ನ ಹಗೂರವಾಗಿ ಮುಚ್ಕೊಳ್ಳೋಣ. ನಾವು ಮಾಡ್ತಾ ಇರೋದು ಆನಾಪಾನ ಸತಿ ಧ್ಯಾನ. ಅಂದ್ರೆ ಆನ ಅನ್ನೋದು ಒಳ ಹೋಗುವ ಉಸಿರು, ಅಪಾನ ಅನ್ನೋದು ಹೊರ ಬರುವ ಉಸಿರು, ಇನ್ಹಲೇಷನ್ ಎಕ್ಸಲೇಷನ್. ಸತಿ ಅಂತಂದ್ರೆ ವಿಲ್ ಬಿ ವಿತ್ ದಟ್ ಅಂತ, ಅಂದ್ರೆ ನಾವು ಅದರ ಜೊತೆಯಲ್ಲಿ ಇರೋದು, ನಮ್ಮ ಉಸಿರಾಟದಲ್ಲಿ ಜೊತೆಯಲ್ಲಿ ನಾವಿರೋದು ಅಂತ. ನಿಧಾನವಾಗಿ ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸ್ಕೋಬೇಕು. ಅಂದ್ರೆ ಮನಸ್ಸಲ್ಲಿ ಯಾವುದೇ ಚಿಂತೆ ಮಾಡಬಾರ್ದು, ಆಲೋಚನೆ ಮಾಡಬಾರ್ದು. ಅದ್ ಹಂಗಾಯ್ತು ಹಿಂಗಾಯ್ತು, ಯೋಗ ಹಂಗಿತ್ತು ಹಿಂಗಿತ್ತು, ಅದೆಲ್ಲ ಬೇಡ. ಈಗ ಅವ್ಯಾವುದ್ರ ಚಿಂತೆನೂ ಮಾಡೋದು ಬೇಡ. ಏನು ಆಲೋಚನೆ ಮಾಡ್ದಂಗೆ ಸುಮ್ನೆ ಕುತ್ಕೊಳ್ಳೋಣ, ಕಣ್ಮುಚ್ಚಿರೋಣ. ನಾನು ಹೇಳೋ ತನಕ ಕಣ್ಮುಚ್ಕೊಂಡೇ ಇರೋಣ. 10 ನಿಮಿಷ ಇದು ಮಾಡೋದ್ರಿಂದ ನಿಮ್ ಮನಸ್ಸಿನ ಏಕಾಗ್ರತೆ ಜಾಸ್ತಿ ಆಗತ್ತೆ. ಈ ಜಾಸ್ತಿ ಆಗೋದ್ರಿಂದ ಏನಾಗತ್ತೆ, ನಿಮ್ಮ ಓದಿದ್ದು ನೆನ್ಪಲ್ಲಿ ಉಳಿಯುತ್ತೆ. ಓದಿದ್ದು ನೆನ್ಪಲ್ಲಿ ಉಳಿದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡ್ಬೋದು. ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ನೀವು ಪ್ರತಿದಿನ ಧ್ಯಾನ ಮಾಡ್ಬೇಕು. ಯಾವುದೇ ಆಲೋಚನೆ ಮಾಡೋದು ಬೇಡ. ನಾನು ಸುಮ್ಮನೆ ಹಾಗೆ ಕುತ್ಕೊಳ್ಳೋಣ. ನಮ್ಮ ಉಸಿರಾಟನೇ ಗಮನಿಸೋಣ. ಉಸಿರು ಹೇಗ್ ತಗೋತೀವಿ, ಉಸಿರು ಹೇಗ್ ಬಿಡ್ತೀವಿ, ಅದನ್ನ ನೋಡ್ತಾ ಮನಸ್ಸಲ್ಲೇ ಅದನ್ನ ಗಮನಿಸ್ತಾ ಕೂತಿರೋಣ. ನಮ್ಮ ಬಾಡಿ ಅಲ್ಲಾಡಬಾರ್ದು. ನೇರ ನೆಟ್ಟಗೆ ಸುಮ್ಮನೆ ಕುತ್ಕೊಳ್ಳೋಣ, ಕಣ್ಣು ಮುಚ್ಕೊಂಡಿರೋಣ. ಅಕಸ್ಮಾತ್ ಯಾವ್ದಾದ್ರು ಯೋಚನೆ ಬಂದ್ರೆ ಅದನ್ನ ಹಾಗೆ ಹೋಗಕ್ ಬಿಟ್ಬಿಟ್ಟು ನಮ್ಮ ಉಸಿರಿನ ಕಡೆಗೆ ಮತ್ತೆ ನಮ್ಮ ಗಮನನ ತರೋಣ. ಕಣ್ಣು ಬಿಡೋಣ ಅನ್ನೋ ತನಕ ಕಣ್ಣು ಮುಚ್ಕೊಂಡೇ ಇರ್ಬೇಕು. ನಮ್ಮ ಉಸಿರಾಟನೇ ಗಮನಿಸ್ತಾ ಇರ್ಬೇಕು. ಸೈಲೆಂಟ್ ಆಗಿರ್ಬೇಕು.
ನಾನು ಕಣ್ಬಿಟ್ಟಿಲ್ಲ, ನೀವು ಕಣ್ಬಿಡ್ಬಾರ್ದು. ಎಲ್ಲ ಹಾಗೆ ಇದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಾನಿನ್ನು ಕಣ್ಬಿಡಕ್ ಹೇಳಿಲ್ಲ. ಇನ್ನೊಂದೆರಡು ನಿಮಿಷ ತಡ್ಕೊಳ್ಳೋಣ. ಹಾಗೆ ದಿನ ದಿನ ಮಾಡ್ತಾ ಹೋದಂಗೆ ಅದು ಅಭ್ಯಾಸ ಆಗತ್ತೆ. ಮಾಡೋದ್ರಿಂದ ನಮ್ಗೆ ಬೆನಿಫಿಟ್ ಇರುತ್ತೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಧ್ಯಾನ ಮಾಡ್ಬೇಕು. ನಾವು ಈ ಧ್ಯಾನ ಮಾಡೋದ್ರಿಂದ ಏನ್ ಸಿಗುತ್ತೆ ಅಂತ ಕೇಳೋದ್ಕಿಂತ ಏನ್ ಸಿಗಲ್ಲ ಅಂತ ಪ್ರಶ್ನೆ ಮಾಡ್ಕೋಬೇಕು. ಅಂದ್ರೆ ನಮ್ಗೆ ಈ ಧ್ಯಾನದಿಂದ ಎಲ್ಲ ಸಿಗುತ್ತೆ, ಅದನ್ನ ತಿಳ್ಕೋಬೇಕು. ಈ ಧ್ಯಾನ ಮಾಡೋದ್ರಿಂದ ನಮ್ ಜ್ಞಾಪಕ ಶಕ್ತಿ ಜಾಸ್ತಿ ಆಗತ್ತೆ, ಮಾರ್ಕ್ಸ್ ಚೆನ್ನಾಗ್ ಬರುತ್ತೆ, ಓದಿದ ಸಬ್ಜೆಕ್ಟ್ ನೆನ್ಪಿರುತ್ತೆ, ಯಾರು ಯಾವಾಗ ಕೇಳಿದ್ರು ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಮುಖದ ಸೌಂದರ್ಯ ಚೆನ್ನಾಗಾಗತ್ತೆ. ನಿಮ್ಮನ್ನೆಲ್ಲರೂ ಫಾಲೋ ಮಾಡೋ ತರ ಆಗ್ತೀರಾ. ನೀವು ಒಳ್ಳೆ ವ್ಯಕ್ತಿಗಳಾಗಿ ಮಾರ್ಪಾಡಾಗ್ತೀರಾ. ಸೊ ಅದೆಲ್ಲ ಬೇಕು ಅಂದ್ರೆ ದಿನನಿತ್ಯ ಧ್ಯಾನ ಮಾಡ್ಬೇಕು. ಎಲ್ಲರಿಗೂ ಬೇಕಲ್ವಾ? ಧ್ಯಾನ ಕಂಪಲ್ಸರಿಯಾಗಿ ಮಾಡ್ಬೇಕು. ನಿಮ್ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ನೀವು ಕಂಪಲ್ಸರಿ ಧ್ಯಾನ ಮಾಡ್ತಾ ಹೋಗ್ಬೇಕು. ಅದ್ ಮಾಡ್ತಾ ಹೋದ್ರೆ ಅದ್ರ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಯಾರು ಎಂದು ಧ್ಯಾನನ ಬಿಡಬಾರ್ದು, ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ಬೇಕು. ಇನ್ 1 ನಿಮಿಷ ಮಾತ್ರ ಇದೆ. ನಮ್ಮ ಮನ್ಸನ್ನ ನಮ್ಮ ಉಸಿರಾಟದ ಮೇಲೆ ಇಟ್ಟಿರೋಣ. ನಿಧಾನವಾಗಿ ನಮ್ ಕೈಗಳನ್ನ ಬಿಡಿಸ್ಕೊಳ್ಳೋಣ. ಹಾಗೆ ನಮ್ಮ ಕೈಗಳನ್ನ ಹಸ್ತಗಳನ್ನ ಕಪ್ ತರ ಮಾಡ್ಕೊಳ್ಳೋಣ. ನಮ್ಮ ಮುಚ್ಚಿದ ಕಣ್ಣುಗಳ ಮೇಲೆ ಇರಿಸ್ಕೊಳ್ಳೋಣ. 1 2 3 4 5 ನಿಧಾನವಾಗಿ ಹೊರಗಿನ ಲೈಟ್ಗೆ ನಮ್ ಕಣ್ಣುಗಳನ್ನ ಹೊಂದಿಸ್ಕೊಂಡು ಕಣ್ ತೆರೆಯೋಣ. ನಮ್ಮ ಹಸ್ತಗಳಲ್ಲಿರೋ ರೇಖೆಗಳನ್ನ ನೋಡ್ಕೊಳ್ಳೋಣ. ಮತ್ತೊಮ್ಮೆ ಹಸ್ತಗಳನ್ನ ಚೆನ್ನಾಗಿ ಉಜ್ಕೊಳ್ಳೋಣ. ದೇಹದ ಎಲ್ಲ ಭಾಗಗಳಿಗೆ ನತ್ತಿಂದ ಹಿಡಿದು ನಮ್ಮ ಮುಖ, ಕೈ, ಕಾಲು ಎಲ್ಲಕ್ಕೂ ಸೇರಿಸ್ಕೊಳ್ಳೋಣ. ಈ ಯೋಗದಿಂದ, ಧ್ಯಾನದಿಂದ ಬಂದ ಎನರ್ಜಿನ ನಮ್ಮ ದೇಹದ ಎಲ್ಲ ಕಡೆಗೆ ಪಾಸ್ ಮಾಡಿ. ಹೇಗಿತ್ತು ಧ್ಯಾನ? ಹೇಗಿತ್ತು ಯೋಗ? ಹೇಳ್ಬೋದಾ? ಯಾರಾದ್ರೂ ಒಂದಿಬ್ರು? ಚೆನ್ನಾಗಿತ್ತ? ಖುಷಿ ಆಯ್ತಾ? ಖುಷಿಯಾಗಿದ್ರೆ ಥಮ್ಸ್ ಅಪ್ ತೋರಿಸಿ.
ಖುಷಿ ಆಯ್ತಾ? ವೆರಿ ಗುಡ್, ವೆರಿ ಗುಡ್. ಯಾರನ್ನಾರು ಒಪಿನಿಯನ್ ಕೇಳ್ಬೋದಾ ಮೇಡಮ್? ಓಕೆ ಮೇಡಮ್, ತುಂಬಾ ತುಂಬಾ ಧನ್ಯವಾದಗಳು. ಎಸ್ ಮಕ್ಕಳೇ, ಮೊದಲನೇದಾಗಿ ಒಂದು ಜೋರಾದ ಚಪ್ಪಳೆ ನಮ್ಮ ಶಶಿಕಲಾ ಯೋಗ ಟೀಚರ್ ಮ್ಯಾಮ್ಗೆ. ಎಸ್ ಮಕ್ಕಳ, ಮೊದಲನೇ ವಾರದಲ್ಲಿ ನಮ್ಗೆ ಯೋಗ ಪ್ರಾಣಾಯಾಮ ಮತ್ತೆ ಧ್ಯಾನವನ್ನು ಮಾಡಿಸಿದ್ದು ಹೇಮಾ ಮೇಡಮ್, ಯೋಗ ಟೀಚರ್ ಆಗಿರ್ತಾರೆ. ಈಗ 2ನೇ ವಾರದಲ್ಲಿ ಶಶಿಕಲಾ ಮೇಡಮ್. ಮಕ್ಕಳೇ, ನಿಮ್ಮೆಲ್ರಿಗೂ ಕೂಡ ಯೋಗ ಧ್ಯಾನ ಮಾಡಿಸಿದ್ದು ಹೇಗನ್ಸಿದೆ ಅಂತ ನಾನು ಅಭಿಪ್ರಾಯ ಕೇಳ್ತೀನಿ, ಓಕೆನಾ? ಮೊದಲನೇದಾಗಿ ಪ್ರಣಮ್ಯ, ಅನ್ಮ್ಯೂಟ್ ಮಾಡ್ಕೋ ಪುಟ್ಟ. ಅನ್ಮ್ಯೂಟ್ ಆಪ್ಷನ್ ಬಂದಿರುತ್ತೆ ನೋಡು. ವೆರಿ ಗುಡ್, ಮಾತಾಡಪ್ಪ. ಗುಡ್ ಈವ್ನಿಂಗ್ ಮಾತಾಡ್ತೀನಿ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಮ್ಯಾಮ್. ಎಕ್ಸರ್ಸೈಸ್ ಮತ್ತೆ ಯೋಗ ತುಂಬಾ ಚೆನ್ನಾಗಾಯ್ತು ಮ್ಯಾಮ್. ಖುಷಿನೂ ಆಯ್ತು ಮ್ಯಾಮ್. ನಾನು ಒಂದ್ ಕೇಳ್ತೀನಿ, ನಿಮ್ ಸ್ಕೂಲಲ್ಲಿ ಡ್ರಿಲ್ ಮಾಡಿಸ್ತಾರಲ್ಲ, ಅದಕ್ಕೂ ಈ ಯೋಗಕ್ಕೂ ಏನ್ ಡಿಫ್ರೆನ್ಸ್ ಅಂತ ಅನ್ನಿಸ್ತು ನಿಂಗೆ? ಸ್ಕೂಲಲ್ಲಿ ಹಿಂಗೆ ಮಾಡಿಸ್ತಾರೆ ಮ್ಯಾಮ್, ಆದ್ರೆ ನೀವು ಒಂದ್ ಸ್ವಲ್ಪ ಡಿಫ್ರೆಂಟ್ ಮಾಡಿಸಿದ್ರಿ ಮ್ಯಾಮ್. ಹೌದಾ? ಅದೇನ್ ಗೊತ್ತಾ, ಡ್ರಿಲ್ ಈಗ PD ಟೀಚರ್ ಮಾಡಿಸ್ತಾರಲ್ಲ, ಅದಕ್ಕೂ ಯೋಗಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ, ಇದ್ರಲ್ಲಿ ನಾವೆಲ್ಲ ಬ್ರೀದ್ ಇನ್ ಬ್ರೀದ್ ಔಟ್ ಅಂದ್ರೆ ಉಸಿರಾಟನ ಜೋಡಿಸ್ಕೊಂಡು ಮಾಡ್ತೀವಿ. ಅಲ್ಲಿ ಏನಿಲ್ಲ, ಕೈ ಎತ್ತೀರಾ ಇಳಿಸ್ತೀರಾ, ಅಡ್ಡ ಮಾಡ್ತೀರಾ ಇಳಿಸ್ತೀರಾ, ಹೌದಲ್ವಾ? ಸೊ ಯೋಗ ಅಂತಂದ್ರೆ ಪ್ರತಿ ಇದ್ರಲ್ಲೂನುವೆ, ಮೂಮೆಂಟ್ ಅಲ್ಲೂವೆ ನಾವು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ಬೇಕು. ಅವಾಗ ನಮ್ಮ ದೇಹ ಚೆನ್ನಾಗಿ ಸ್ಪಂದಿಸುತ್ತೆ. ಅದಕ್ಕೆ ಗೊತ್ತಾಯ್ತಾ? ವೆರಿ ಗುಡ್, ಚೆನ್ನಾಗಿ ಹೇಳಿದೆಪ್ಪ, ಚೆನ್ನಾಗಿ ಹೇಳಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಪುಟ್ಟ. ಇನ್ನೊಬ್ರು ಅಭಿಪ್ರಾಯ ಕೇಳೋಣ. ಅದಕ್ಕಿಂತ ಮುಂಚೆ ಎಸ್ ಮಕ್ಕಳ, ವಿಶೇಷ ಸಂಚಿಕೆಗೆ ಶನಿವಾರ ಮಿಸ್ ಆಗಿತ್ತಲ್ವಾ, ಅದನ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಎಲ್ರು ರೆಡಿನಾ? ಎಲ್ಲ ರೆಡಿ ಆಗಿದ್ದಾರೆ. ವೆರಿ ಗುಡ್, ಸೂಪರ್ ಸೂಪರ್. ನೆಕ್ಸ್ಟ್ ಯಾರು ತಗೊಳ್ಳೋಣ? ವಿಷ್ಣು. ಎಸ್ ಪುಟ. ವಿಷ್ಣು ದಿನ ಮಾತಾಡ್ತಾನಲ್ಲ, ನಾನು ನೋಡಿದ್ದೇನೆ. ನೋಡೋಣ. ಯಾಕೆಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಪ್ರಯಾರಿಟಿ. ಹಾಯ್ ವಿಷ್ಣು. ಮ್ಯಾಮ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಹೌದಾ? ಏನೇನ್ ಚೆನ್ನಾಗಿತ್ತು ಅಂತ ಹೇಳ್ಬೋದಾ? ಅದೇ ಮೆಡಿಟೇಷನ್ ಮತ್ತೆ ಇದು ಅದೇನೆ ವ್ಯಾಯಾಮ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಯೋಗ ಕಣೋ, ವ್ಯಾಯಾಮ ಅಲ್ಲ ಅದು. ವೆರಿ ಗುಡ್. ಅದೇ ತಾವರೆ ತರ ಇತ್ತು. ಅವರಿಗೆ ತುಂಬಾ ಖುಷಿ ಆಯ್ತಲ್ಲ. ಪ್ರತಿದಿನ ಮಾಡಿ, ಅದು ನಮ್ಮ ನೆನಪಿನ ಶಕ್ತಿನ ಜಾಸ್ತಿ ಮಾಡುತ್ತೆ, ಮತ್ತೆ ನಮ್ಗೆ ಒಂಥರ ಏನಿದೆ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡುತ್ತೆ. ಪ್ರತಿದಿನ ಮಾಡಿ ಅದನ್ನ. ನಿಮ್ಗೆ ಬಿದೋಗ್ತೀವಿ ಅಂತ ಅನ್ಸಿದ್ರೆ ಗೋಡೆ ಪಕ್ಕ ಹೋಗಿ ಮಾಡಿ, ಬೆನ್ನಿಗೆ ವರ್ಕೊಂಡ್ ಮಾಡಿ. ಓಕೆ? ಕಾಣಿಸ್ತಿದ್ಯಾ ಪುಟ್ಟ? ಇದನ್ನ ಸ್ಕ್ರೀನ್ ಶಾಟ್ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಒಂದು ಫೋಟೋ ತಗೊಂಡಿದ್ದೀನಿ. ನಿಮಿಷ ಪರ್ಮಿಷನ್ ಇರ್ಲಿಲ್ಲ, ಸಾರಿ. ಪರವಾಗಿಲ್ಲ. ಇದು ಆಕ್ಚುಲಿ ಅಶ್ವಿನಿ ಮೇಡಮ್ ಏನ್ ಹೇಳ, ಇದನ್ನ ವಿಕಸಿತ ಕಮಲಾಸನ ಅಂತ ಹೇಳ್ತಾರೆ. ಇದನ್ನ ಆಕ್ಚುಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಇದನ್ನ. ಒಂದ್ ಏನ್ ಗೊತ್ತಾ, ಇದ್ರಲ್ಲಿ ಕುಂಡಲಿನಿ ಆಕ್ಟಿವೇಶನ್ ಚೆನ್ನಾಗಾಗತ್ತೆ. ನಮ್ಮ ಮೂಲಾಧಾರ ಚಕ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಮೆಮೊರಿ ಪವರ್ ಚೆನ್ನಾಗಾಗತ್ತೆ, ನಮ್ಮ ಮೈಂಡ್ ಕಾಮ್ ಆಗತ್ತೆ. ಇದು ತುಂಬಾ ಒಳ್ಳೆ ಆಸನ. ಎಲ್ಲರೂ ಮಕ್ಕಳು ಅವ್ರ ಮಕ್ಳಿಗೆ ಈಸಿ ಆಗುತ್ತೆ, ದೊಡ್ಡವ್ರಿಗೆ ಮಾಡಕ್ ಕಷ್ಟ. ಇದು ಮಕ್ಳಿಗೆ ಈಸಿ ಆಗತ್ತೆ. ಮಕ್ಕಳು ದಿನಾ ಮಾಡಿ, ತುಂಬಾ ಒಳ್ಳೇದು. ಇದು ಖುಷಿನೂ ಆಗತ್ತೆ, ಮಾಡ್ತಾ ಇದ್ದಾಗ್ಲೇ ಖುಷಿ ಆಗುತ್ತೆ ಅದು. ಎಸ್ ಮೇಡಮ್, ನೀವು ಎಸ್ ಅಂತಂದ್ರೆ ನಾವು ಗ್ರೂಪ್ ಹಾಕ್ಬೋದಾ ಅಂತ ನಿಮ್ ಪರ್ಮಿಷನ್? ಹಾಕಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್, ಹಾಕಿ. ವಾವ್, ಸೂಪರ್ ಮೇಡಮ್. ಕೊನೆ ಪ್ರಶ್ನೆ ತಗೊಳ್ಳೋಣ. ಮಕ್ಕಳೇ, ನೀವೆಲ್ಲ ಮಾತಾಡಿದ್ಮೇಲೆ ಖಂಡಿತವಾಗ್ಲೂ ಮ್ಯೂಟ್ ಮಾಡ್ಕೊಬಿಡಿ, ಓಕೆನಾ? ಕೊನೆ ಯಾರು? ಸನ್ನಿಧಿ ಚಂದನ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ಪುಟ, ಮಾತಾಡಿ. ವೆರಿ ಗುಡ್. ಯೋಗ ಪ್ರಾಣಾಯಾಮ ಎಲ್ಲ ಚೆನ್ನಾಗಿತ್ತು. ಹೌದಾ?
ಏನ್ ಚೆನ್ನಾಗಿತ್ತು ಅದ್ರಲ್ಲಿ? ಯೋಗದಲ್ಲಿ ಏನ್ ಚೆನ್ನಾಗಿತ್ತು? ಮ್ಯಾಮ್ ಅದೇ 3 ತರ ತುಂಬಾ ಇಷ್ಟ ಆಯ್ತು. ಅದೆಲ್ಲರಿಗೂ ಇಷ್ಟ ಆಯ್ತಲ್ಲ. ಪ್ರತಿದಿನ ಮಾಡಿ, ನಿಮ್ಗೂ ಖುಷಿ ಆಗತ್ತೆ, ಅದು ಅದರಂತೆ ಅದು ಬೆನಿಫಿಟ್ ಆಗತ್ತೆ. ಓಕೆ. ಹಾ, ಮತ್ತೆ ಪ್ರಾಣಾಯಾಮ ನಾಡಿ ಶೋಧನ ಮಾಡಕ್ಕಾಯ್ತಾ? ಎಸ್ ಮ್ಯಾಮ್. ಹಾ, ಅದನ್ನು ಮಾಡೋದ್ರಿಂದನೂ ನಿಮ್ಗೆ ಬ್ರೀದಿಂಗ್ ಎಲ್ಲ ತುಂಬಾ ಚೆನ್ನಾಗತ್ತೆ, ಮೈಂಡ್ ಸೌಂಡ್ ಆಗತ್ತೆ. ಅದನ್ನ ಮಾಡ್ತಾ ಹೋಗಿ. ನಿಮ್ಮ ನೆಗಡಿ ಗಿಡಿ ಕೆಮ್ಮು ಅದೆಲ್ಲ ಏನ್ ಬರೋದಿಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ವೆರಿ ಗುಡ್. ಎಲ್ಲ ಚೆನ್ನಾಗಿ ಮಾಡಿದೀರಾ. ನಿಮ್ಗೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ ಕಡೆಯಿಂದ ಹಾಗೂ ಮಹಾವತಾರ್ ಫೌಂಡೇಶನ್ ವೇದಿಕೆ ನಮ್ಮೆಲ್ಲರ ಕಡೆಯಿಂದ ಶಶಿಕಲಾ ಮೇಡಮ್ಗೆ ತುಂಬಾ ಧನ್ಯವಾದಗಳನ್ನ, ವಂದನೆಗಳನ್ನ ತಿಳಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಅವಕಾಶನೇ ಬೇಕಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎಸ್ ಮ್ಯಾಮ್. ಮುಂದಿನ ವಿಶೇಷ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ ಜೊತೆಗಿದ್ದು ಮ್ಯಾಮ್ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಖಂಡಿತ. ಮಾಡ್ಬಿಡೋಣ. ಓಕೆ. ಓಕೆ ಮ್ಯಾಮ್. ಓಕೆ ಮಕ್ಕಳ, ಓಕೆ, ಎಲ್ರಿಗೂ ಅವಕಾಶ ಕೊಡ್ತೀವಿ. ನಿಮ್ದೇನಾದ್ರೂ ಹಾಡು, ಭಕ್ತಿ ಹಾಡು ತುಂಬಾ ಲಾಂಗ್ ಇತ್ತು ಅಂತಂದ್ರೆ 1 ಅಥವಾ 2 ಸ್ಟ್ಯಾನ್ಸನ ಕಟ್ ಮಾಡಿ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲಾ ಮಕ್ಳಿಗೂ ಅವಕಾಶ ಬೇಕಲ್ವಾ, ಸಮಯ ಬೇಕು. ಓಕೆನಾ? ಅಶ್ವಿನಿ ಮೇಡಮ್, ಇಷ್ಟು ನಿಮಿಷ ಅಂತ ಸೆಟ್ ಮಾಡ್ಬಿಡಿ. ಇಷ್ಟೇ ನಿಮಿಷ, ಆಮೇಲೆ ಕಟ್ಟೆ ಮಾಡ್ತೀನಿ ಅಂತ ಹೇಳ್ಬಿಡಿ. ಅವಾಗ ಕರೆಕ್ಟ್ ಆಗಿ ಮಾಡ್ಕೋತಾರ ಅವರು. ಯಾಕೆಂದ್ರೆ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಅಂತಂದ್ರೆ ಅದನ್ನ ಇದ್ ಮಾಡ್ಬೇಕಾಗತ್ತೆ, ರೆಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ, ಟೈಮ್ ರೆಸ್ಟ್ರಿಕ್ಷನ್ ಇರ್ಬೇಕಾಗತ್ತೆ. ಹಂಗ್ ಮಾಡಿ. ನಾನ್ ಬೇಕಾದ್ರೆ ಅದು ಅನ್ಮ್ಯೂಟ್ ಮಾಡ್ಕೊಡ್ತೀನಿ ನಾನು ನಿಮ್ಗೆ. ಓಕೆನಾ ಮೇಡಮ್? ಓ, ಥ್ಯಾಂಕ್ ಯು. ನನಗೆ ಅದಕ್ಕೋಸ್ಕರ ನಾನು ಆತರ ಹೇಳಿದ್ದು. ಮ್ಯಾಮ್ ನನ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಮಾಡ್ತೀನಿ ನಾನು ಅದನ್ನ. ಓಕೆ ಮಕ್ಕಳ, 1 ನಿಮಿಷ ಕಾಲಾವಕಾಶ ತಗೊಳ್ಳೋದ ಮೇಡಮ್? 1-1.5 ಅಷ್ಟೇ, ಮ್ಯಾಕ್ಸಿಮಮ್ 1.5 ನಿಮಿಷ. ಅದ್ರೊಳಗೆ ಅವ್ರು ಮುಗಿಸ್ಬೇಕು. ಇಲ್ಲ ಅಂದ್ರೆ ಮ್ಯೂಟ್ ಮಾಡ್ಬಿಡೋಣ, ಧನ್ಯವಾದ ಹೇಳ್ಬಿಡೋಣ. ಓಕೆ. ಎಷ್ಟು ಜನ ಇದ್ದಾರೆ? 37 ಜನ ಇದ್ದಾರೆ. 37 ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕು. ಓಕೆನಾ? ಮಾಡ್ಲಿ. ಓಕೆ. ನಿಮ್ಗೆ ಏನೇನು ಮಾತಾಡಕ್ ಬರುತ್ತೆ, ಅನಿಸಿಕೆ ತಿಳಿಸ್ಬೋದು, ಪ್ರಶ್ನೆ ಇದೆ, ಸಂಗೀತ, ಕವನ, ಹಾಡು, ನೃತ್ಯ, ಏನ್ ಬೇಕಾದ್ರೂ ಎಲ್ಲದಕ್ಕೂ ಈ ಸ್ಟೇಜ್ ಅಲ್ಲಿ ನಿಮ್ಗೆ ಅವಕಾಶ ಇದೆ. ಓಕೆನಾ? ಎಸ್, ಮೊದಲನೇ ಪಾರ್ಟಿಸಿಪೆಂಟ್ ಯಾರು ಅಂತ ನೋಡೋಣ. ವಿಷ್ಣು. ಹಾಗೆ ಮಕ್ಕಳ, ನಿಮ್ದು ಆಯ್ತು ಅಂತ ಅಂದ್ಮೇಲೆ ನಿಮ್ದು ಹ್ಯಾಂಡ್ ಲೋ ಮಾಡ್ಕೋಬಿಡಿ. ಓಕೆ ವಿಷ್ಣು, ವೆಲ್ಕಮ್ ಪುಟ. ಅನ್ಮ್ಯೂಟ್ ಮಾಡ್ಕೊಪ್ಪ ವಿಷ್ಣು. ನೆಲ್ಲ ಹೋಗೇ ಬಿಟ್ಟಿದಾನ? ಅನ್ಮ್ಯೂಟ್ ಮಾಡ್ಕೊಪ್ಪ. ಆಪ್ಷನ್ ಬಂದಿಲ್ವಾ? ಕೊಡ್ತೀನಿ, ಮತ್ತೊಂದ್ಸಲ ಆಪ್ಷನ್ ಕೊಡ್ತೀನಿ ನೋಡು. ಅನ್ಮ್ಯೂಟ್ ಮಾಡ್ಕೊಪ್ಪ. ವೆರಿ ಗುಡ್. ಮಾತಾಡ್ತೀಯಾ? ಏನ್ ಮಾಡ್ತೀಯಾ? నోటిలోని మౌనమో మనసులోని శూన్యమో, నోటిలోని మౌనమో మనసులోని శూన్యమో, దాని పేరు ధ్యానమో ధ్యానమో. నోటిలోని మౌనమో మనసులోని శూన్యమో, దాని పేరు ధ్యానమో ధ్యానమో. మాటలోని ఎరుక, మాటలోని సత్యము, మాటలోని ఎరుక, మాటలోని సత్యము, దాని పేరు జ్ఞానము మాటలోని ఎరుక,
మాటలోని సత్యము దాని పేరు జ్ఞానము జ్ఞానము జ్ఞానము. ವೆರಿ ಗುಡ್ ವಿಷ್ಣು, ಸೂಪರ್. ವಾವ್, ಸೂಪರ್ ಸೂಪರ್ ಪುಟ್ಟ. ಮೊದಲೇ ನಾವು ಇಲ್ಲಿ ತಗೊಳ್ತಾ ಇರೋದು ಪತ್ರಿಜಿ ಗುರುಗಳ ಅವರ ಒಂದು ಹಾಡು. ತುಂಬಾ ಅದ್ಭುತವಾದ ಒಂದು ನಮ್ಮ ಶ್ವಾಸ ಗುರು ಅಂತ ನಾವು ಕರಿತೀವಿ. ಅವರ ಒಂದು ಹೆಸರಿನಲ್ಲೇ ಈ ಒಂದು ಶ್ವಾಸ ಏನಿದೆ, ನೀವೆಲ್ಲರೂ ಧ್ಯಾನ ಮಾಡಿದ್ರಲ್ಲ ಮಕ್ಕಳೇ, ಪತ್ರಿಜಿ ಗುರುಗಳೇ ಈ ಒಂದು ಭದ್ರ ಬುನಾದಿ ಹಾಕೊಟ್ಟಿದ್ದಾರೆ ಧ್ಯಾನ ಮಾಡೋದಕ್ಕೆ. ಹಾಗಾಗಿ ಮೊದಲು ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆ ಮಾಡೋಣ ಪತ್ರಿಜಿ ಗುರುಗಳಿಗೆ. ಜೈ ಪತ್ರಿಜಿ, ಜೈ ಪತ್ರಿಜಿ, ಜೈ. ವಿಷ್ಣು, Thanks. ನಿಮ್ಗೆ ಕೇಳೋಣ, ಅವ್ರ ಮನೇಲಿ ಯಾರೋ ಧ್ಯಾನಿಗಳಿರ್ಬಹುದು ಮೋಸ್ಟ್ಲಿ ಈ ಹಾಡು ಆಡಿದಾನೆ ಅಂತಂದ್ರೆ. ಯಾರಾದ್ರೂ ಇದಾರ ಪುಟ್ಟ? ನಮ್ಮ ಅಜ್ಜಿ ಇದಾರ. ಮತ್ತೆ ಅಲ್ಲಿಂದಾನೇ ಬಂದಿರೋದು. ಬೇರೆ ಭದ್ರವಾದ ಬೇರೆ ಇಟ್ಕೊಂಡಿದ್ಯಾ ನೀನು, ಬಿಡಬೇಡ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಪುಟಾಣಿ ಯಾರು ನೋಡೋಣ? ನೆಕ್ಸ್ಟ್ ಪುಟಾಣಿ ಪರಿಣಿತಿ. ಅನ್ಮ್ಯೂಟ್ ಮಾಡ್ಕೋ ಪುಟ. ಪರಿಣಿತಿ. ಎಸ್ ಮ್ಯಾಮ್. ಏನ್ ಮಾಡ್ತೀಯಾ? ಸಿಂಗಿಂಗ್ ಆಡ್ತೀನಿ ಮ್ಯಾಮ್. ವೆರಿ ಗುಡ್. 1.5 ನಿಮಿಷದಲ್ಲಿ ಹಾಡ್ಬೇಕು. ಓಕೆ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರಿಯೇ, ಕೃಷ್ಣ ಗೋವಿಂದ ನಾರಾಯಣ ಹರಿಯೇ, ಅಚ್ಯುತಾನಂದ ಗೋವಿಂದ ಮಾಧವ, ಅಚ್ಯುತಾನಂದ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರಿಯೇ, ಸಚ್ಚಿದಾನಂದ ನಾರಾಯಣ ಹರಿಯೇ, ಸೀತಾಪತೆ ರಾಮ ರಾಧಾಪತೆ ಕೃಷ್ಣ, ಸೀತಾಪತೆ ರಾಮ ರಾಧಾಪತೆ ಕೃಷ್ಣ, ಶ್ರೀ ರುಕ್ಮಿಣಿ ಸತ್ಯಭಾಮಾಪತೆ, ಶ್ರೀ ರುಕ್ಮಿಣಿ ಸತ್ಯಭಾಮಾಪತೆ, ವಾಣಿಪತೆ ಬ್ರಹ್ಮ ಗೌರೀಪತೆ ಶಂಭು, ವಾಣಿಪತೆ ಬ್ರಹ್ಮ ಗೌರೀಪತೆ ಶಂಭು, ಲಕ್ಷ್ಮೀಪತೆ ಶ್ರೀಮನ್ನಾರಾಯಣ, ಲಕ್ಷ್ಮೀಪತೆ ಶ್ರೀಮನ್ನಾರಾಯಣ. ಥ್ಯಾಂಕ್ ಯು ಪುಟ್ಟ. ತುಂಬಾ ಚೆನ್ನಾಗಿದೆ ವಾಯ್ಸು, ತುಂಬಾ ಚೆನ್ನಾಗಿ ಹಾಡಿದೆ. ವೆರಿ ಗುಡ್. ಅಶ್ವಿನಿ ಮೇಡಮ್ ಮಾತಾಡ್ತೀರಾ? ವಾವ್ ಪುಟಾಣಿ, ಸಂಗೀತದ ಮೇಲೆ ತಮ್ಗೆ ಆಸಕ್ತಿ ಇದೆ ಅನ್ಸುತ್ತೆ. ಎಷ್ಟು ವರ್ಷದಿಂದ ನೀವು ಆಡ್ತಾ ಇದ್ದೀರಾ? ಆಲ್ರೆಡಿ 3 months ಆಗಿದೆ ಮ್ಯಾಮ್ ನಾನು ಸಂಗೀತ ಕ್ಲಾಸಿಗೆ ಸೇರಿ. ಓಕೆ, ಅದ್ರ ಕಡೆ ಒಲ್ವಿದೆ, ಮತ್ತೆ ನಿಮ್ಮ ಕಂಠನೂ ಕೂಡ ಚೆನ್ನಾಗಿದೆ. ಮುಂದುವರಿಸಿ ಪುಟ. ಸೂಪರ್. ಥ್ಯಾಂಕ್ ಯು. ಸಿಂಧು ತಕ್ಷಣ ಮ್ಯೂಟ್ ಮಾಡ್ಕೊಬಿಡಿ. ಸಿಂಧು ಮಾತಾಡು ಪುಟ್ಟಿ. ಸಿಂಧು. Yes sir, I will sing. ಓಕೆ. ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ, ನಿನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ, ಟಂಗಾಳಿಯಲ್ಲಿ ಬಂದೆ ಏಕಾಂತದಲ್ಲಿ ನಾನೊಂದೇ, ಟಂಗಾಳಿಯಲ್ಲಿ ಬಂದೆ ಏಕಾಂತದಲ್ಲಿ ನಾನೊಂದೇ, ಮಕ್ಕಳಲ್ಲಿ ತಿರುಗಿ ಬಲಿರೆ ಹಿರಿಯುರಲ್ಲಿ ಬಯಸಿಕೊಳಿಗಿದೆ, ನೀನು ನನ್ನ ಕಾಣದೆ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ
ನಂಬಿ ಬಾಳಿನ ಬಗೆದು ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಹಾಡ್ದಿದ್ಯಾ ಪುಟಿ. ಕಂಟಿನ್ಯೂ ಮಾಡು ಹಾಗೇನೆ. ಸಿಂಧು ತುಂಬಾ ಚೆನ್ನಾಗಿ ಹಾಡ್ದೆ, ಖುಷಿ ಆಯ್ತು ಎಲ್ಲರಿಗೂನು. ಥ್ಯಾಂಕ್ ಯು ವೆರಿ ಮಚ್. ದಿನವೂ ನಿನದೇ ನೆನಪು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಪುಟ ಸೂಪರ್ ಫಿಲ್ಮ್ ಸಾಂಗ್ ಸಿಂಧು ಭಟ್. ವಾವ್ ವಾವ್. ನೆಕ್ಸ್ಟ್ ಶನಿವಾರ ನೋಡೋಣ. ನೆಕ್ಸ್ಟ್ ಶನಿವಾರ ಯಾವ ರೀತಿ ಯಾವ ಹಾಡು ಅಂತ ನಾವು ವೇಟಿಂಗ್ ಮಾಡ್ತಾ ಇರ್ತೀವಿ. ಓಕೆನಾ? ಸೂಪರ್ ಪುಟ್ಟ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಹಾ, ಲೇಖನ ಲೇಖನ ಸಿಕೆ ಏನ್ ಮಾಡ್ತೀಯ ನೋಡಪ್ಪ. ವೆರಿ ಗುಡ್. ಹಾ, ವೆಲ್ಕಮ್. ದೇವ ಮನ್ಸನ ಜೀವ ನೀ ನುಡಿಸಿ ಹಾಡ್ಯಾಕ ಢಮರು ಆಗ್ಯಾವ ಯಾಕೋ ಶಿವಲಿಂಗ ನಡೆಸುದಿ ಹಿಂಗ ಏನು ಇಲ್ಲಯ್ಯ ನಮ್ಮ ಕೈಯಾಗ ಎಡಬಿಸಿ ತಾಳ ಉರುವಿಸಿ ತಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರನೇ. ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲೋ ನೀನು ವಿಷ ಕುಡಿದಿ ನಾನು ಕುಡಿಬೇಕಾ ಏ ಶಿವ ಚಾಲಕ ಪಾಲಕ ನಾಮವು ನಿಂಗ್ಯಾತಕ ಶಿವ 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 ಶಿವನೇ ಹರ 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 ಹರನೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡ್ದೆ. ಈ ಹಾಡನ್ನೇ ತಾವು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಪುಟ ಹೇಳ್ಬೋದಾ? ಶಿವನ್ ಭಕ್ತಿ. ಹಾ? ಶಿವನ್ ಭಕ್ತಿ. ವಾವ್ ವಾವ್, ಸೂಪರ್. ಕೇಳು ಮಾದೇವಾ ಮನುಷ್ಯನ ಜೀವ ನೀ ನುಡಿಸಿ ಹಾಡ್ಯಾಕ ಡಮರು ಆಗ್ಯಾವ ಯಾಕೋ ಶಿವಲಿಂಗ ನಡೆಸಿದ್ದಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಸೂಪರ್. ನನ್ ಫೇವರೆಟ್ ಭಕ್ತಿ ಹಾಡು. ಸೂಪರ್ ಪುಟ. ಆ ಶಿವನ ಅನುಗ್ರಹ ಸದಾಕಾಲ ನಿಮ್ ಮೇಲಿರ್ಲಿ, ಎಲ್ರ ಮೇಲೂ ಇರ್ಲಿ. ಥ್ಯಾಂಕ್ ಯು. ಶಿವಭಕ್ತ ಲೇಖನ ಮತ್ತೆ ಅಶ್ವಿನಿ ಮೇಡಮ್ ಇಬ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾ, ಈಗ ಪ್ರಣಮ್ಯ ಅನ್ಮ್ಯೂಟ್ ಪಕ್ಕಪ್ಪ. ತಂಗಾಳಿ ತಂಬಲ್ಲು ಇವಳೆ ನೆನಪೆ ಸುಡುತ್ತಿದೆ ಬಂಗಾರಿ ಅನ್ನೋಕೆ ಮಾತೆಗಾಡಿದೆ. ತಂಗಾಳಿ ತಂಬಲ್ಲು ಇವಳೆ ನೆನಪೆ ಸುಡುತ್ತಿದೆ ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ. ಚುರುಕು ನೋಟವೇ ಸುಳಿವು ನೀಡಿದೆ ಸಹಜವಾಗಿಯೇ ಸಲಹೆ ನೀಡಿದೆ. ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್. ತುಂಬಾ ಚೆನ್ನಾಗಿ ಹಾಡಿದೆ ಪುಟ್ಟಿ. ಇನ್ನೂ ಒಂದ್ ಸ್ವಲ್ಪ ಟ್ರೈ ಮಾಡು, ಚೆನ್ನಾಗಿ ಹಾಡ್ತೀಯ ಇನ್ನೂ. ಓಕೆ, ನೆಕ್ಸ್ಟ್ ವೀಕಿಗೆ ಅದೇ ಹಾಡೇ ಹಾಡ್ಬೇಕಂತ ಏನಿಲ್ಲ. ನಿಮ್ಗೆ ಏನೇ ಟ್ಯಾಲೆಂಟ್ ಇದ್ರು ಬೇರೆ ಬೇರೆ ಏನಾದ್ರು ಡಿಫ್ರೆನ್ಸ್ ಇರ್ಲಿ. ಓಕೆ, ಡಿಫ್ರೆಂಟ್ ಟ್ಯಾಲೆಂಟ್ ಅನ್ನ ತರಬೇಕು ನೆಕ್ಸ್ಟ್ ವೀಕಿಗೆ. ಓಕೆ, ವೆರಿ ಗುಡ್, ವೆರಿ ಗುಡ್. ಅಶ್ವಿನಿ ಮೇಡಮ್ ಮಾತಾಡ್ತೀರಾ? ಸನ್ನಿಧಿ ಅಂಡ್ ಚಂದನ್, ಸನ್ನಿಧಿ ಅಂಡ್ ಚಂದನ್ ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಹಾ, ಏನ್ ಮಾಡ್ತೀರಪ್ಪ? ಹಾ, ಎಲ್ಲರೂ ಸಾಂಗೇನಾ? ಬೇರೆ ಏನು ಇಲ್ಲ ಇಲ್ಲ? ಹಾ, ಹಾಡು ಹಾಡು ಹಾಡು. ಭಕ್ತಿಗೀತೆ. ಗಜಾನನ 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 ಹೇ ಗಜವದನ ಗಜಾನನ 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 ಹೇ ಗಜವದನ ಮೂಷಿಕವಾಹನ ಗಜಾನನ मोदकहस्त गजवदन मूषिकवाहन गजानन मोदकहस्त गजवदन गजानन 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 हे गजवदन विघ्ननिवारक गजानन बुद्धिप्रदायक गजवदन विघ्ननिवारक गजानन बुद्धिप्रदायक गजवदन गजानन 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 हे गजवदन हे गिरिजासुत गजानन हे शिवतनय गजवदन हे गिरिजासुत गजानन हे शिवतनय गजवदन गजानन 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 हे गजवदन गजानन हे गजवदन गजानन हे गजवदन. Thank you, ma'am. ಸನ್ನಿಧಿನ ಚಂದನನ ನೀನು? ಚಂದನ ಸನ್ನಿಧಿ. I'm Sunny. ನಿನ್ ತಮ್ಮ ಚಂದನ? Yes, ma'am. ಎಲ್ಲಿ ಅವನು? ಯೋಗ ಮಾಡಿದ್ದ? Yes, ma'am. ಬಾರ ಬಾರ, ಇಲ್ಲಿ ಹತ್ರಕ್ ಬಾರೋ. ನೀನೇನು ಹೇಳಲ್ವಾ? ಹ, ಅಕ್ಕನಿಗೆ ಹೆಲ್ಪ್ ಮಾಡಿದ್ಯಾ? ಹ, ಸೂಪರ್, ಚೆನ್ನಾಗ್ ಆಡಿದೆಪ್ಪ, ಚೆನ್ನಾಗ್ ಆಡಿದೆ, ಭಕ್ತೆ. ಓಕೆನಪ್ಪ, ಓಕೆ ಓಕೆ. ನೆಕ್ಸ್ಟ್ ಇನ್ನು ಏನಾದ್ರೂ ಬೇರೆ ಡಿಫ್ರೆಂಟ್ ಆಗಿ ಏನಾದ್ರು ಮಾಡು. ಓಕೆ, ವಿಹಾನ್ ವಿಹಾನ್ ಅನ್ಮ್ಯೂಟ್ ಮಾಡ್ಕೊಂಡಿದ್ಯಪ್ಪ, ಮಾಡು, ಮಾತಾಡು. ನಮಸ್ತೆ ಮ್ಯಾಮ್. ನಮಸ್ತೆ. ಏನ್ ಹೇಳ್ತೀಯ? ಸಾಂಗ್ ಹೇಳ್ತೇನೆ ಸರ್. ಎಲ್ಲ ಸಾಂಗೇನ? ಇಲ್ಲ ಕಣ, ಎಲ್ಲ ಸಾಂಗೇನಾ? ಹಾ ಹಾ ಹಾ, ಹಾಡು ಹಾಡು ಹಾಡು. ಹಾ, ಹಾಡು ಹಾಡು. ಶರಣಂಬೆ ವಾಣಿ ಪೂರೆ ಕಲ್ಯಾಣಿ ಶರಣಂಬೆ ವಾಣಿ ಪೂರೆ ಕಲ್ಯಾಣಿ ವಾಗಭಿಮಾನಿ ವರ ಬ್ರಹ್ಮ ರಾಣಿ ವಾಗಭಿಮಾನಿ ವರ ಬ್ರಹ್ಮಾಣಿ ಸುಂದರವೇಣಿ ಸುಚರಿತ್ರಾಣಿ ಸುಂದರವೇಣಿ ಸುಚರಿತ್ರಾಣಿ ಶರಣಂಬೆ ವಾಣಿ ಪೂರೆ ಕಲ್ಯಾಣಿ ಶರಣಂಬೆ ವಾಣಿ ಪೂರೆ ಕಲ್ಯಾಣಿ ಜಗದಳು ನಿಮ್ಮ ಪಗಳುವೆ ನಮ್ಮ ಜಗದಳು ನಿಮ್ಮ ಪಗಳುವೆ ನಮ್ಮ ಹರಿಯ ತೋರಿಸೆಂದು ಪ್ರಾತಿಪೆ ನಮ್ಮ ಹರಿಯ ತೋರಿಸೆಂದು ಪ್ರಾತಿಪೆ ನಮ್ಮ ಇದು ಪಾಡುವೆ ಶ್ರುತಿಯ ಬೇಡುವೆ ಮತಿಯ ಪಾಡುವೆ ಶ್ರುತಿಯ ಬೇಡುವೆ ಮತಿಯ ಪುರಂದರ ವಿಠಲನ ಹಿರಿಯ ಸೊಸೆಯ ಪುರಂದರ ವಿಠಲನ ಹಿರಿಯ ಸೊಸೆಯ ಶರಣಂಬೆ ವಾಣಿ ಪೂರೆ ಕಲ್ಯಾಣಿ ಶರಣಂಬೆ ವಾಣಿ ಪೂರೆ ಕಲ್ಯಾಣಿ. ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್. ಸಂಗೀತ ಕಲಿತಾ ಇದೀಯಾ? ಇಲ್ಲ ಮ್ಯಾಮ್.
ಸ್ಕೂಲಲ್ಲಿ ಕಲ್ತಿದ್ಯಾ? ಹಾ ಹಾ, ಚೆನ್ನಾಗ್ ಆಡ್ದೆ. ಇನ್ನೂ ಒಂಚೂರು ಟ್ರೈ ಮಾಡು, ಇನ್ನು ಚೆನ್ನಾಗ್ ಆಡ್ಬೋದು. ಓಕೆ? ಹಾ, ಸರಿನಪ್ಪ. ಓಕೆ, ವೆರಿ ಗುಡ್. ಏನ್ ಶಶಿಕಲಂನವ್ರೆ, ಹಾ, ನಮ್ ಇವ್- ಮಕ್ಳೆಲ್ಲ ಬರೀ ಹಾಡ್ ಹಾ. ಹೇಳ್ತಾ ಹೋಗ್ತಾವ್ರೆ. ಅದಕ್ಕೆ ನನಗೆ ಮಾಡ್ತಿದ್ರೆ ನಾನೇ ಡ್ಯಾನ್ಸ್ ಮಾಡ್ಬಿಡ್ತೀನಿ ಕಣವ್ವ. ಏನ್ರಪ್ಪ ಮಕ್ಳ? ಅದ್ನೇ ನಾನು ಹೇಳ್ದೆ, ನೀನು ಹಾಡ್ ಹೇಳ್ತೀನಿ ಅಂತ. ಅವ್ನ್ ರೆಡಿಯಾಗಿ ಕೂತಿರೋದೇ ಹಾಡು, ಇನ್ನೇನ್ ಮಾಡ್ತಾನ ಅವನು. ಅದಕ್ಕೆ ಮುಂದಿನ ಸಲ ಏನಾರು ಹೊಸತ್ತಲ್ಲಿ ನಿಂದೆ. ಕೇಳ್ತಾನೆ ಇದೀವ್ ಕಣವ್ವ, ಬರೀ ಹಾಡೇ ಹೇಳ್ತವ್ರ ನಮ್ ಮಕ್ಕಳ್ರು. ಅದ್ಕೆ ನಾನು ಡ್ಯಾನ್ಸ್ ಆಡ್ಬಿಡವ ಅಂತ ಬಂದಿದ್ದೀನಿ ವೆರಿ ಕಣವ್ವ. ಗುಡ್, ವೆರಿ ಗುಡ್ ಅಜ್ಜಿ. ಸ್ಟಾರ್ಟ್ ಮಾಡಜ್ಜಿ. ಓಕೆ, ಬೀಟ್ ಯಾರ್ದು? ನಮ್ ಮೊಮ್ಮಗ ಇಲ್ಲೇ ಕೂತವ್ನ್ ಕಣವ್ವ. ಹೌದಾ, ಸರಿ. ಮುಂದಕ್ ನೀನ್ ಯಾವ ಡ್ಯಾನ್ಸ್ ಆಡ್ತೀಯವ್ವ? ನಮ್ ಡ್ಯಾನ್ಸ್ ಮುಗೀತಲ್ಲ, ಯೋಗ ಡ್ಯಾನ್ಸ್. ಓ, ನಮ್ ಶಶಿಕಲಂನವರು ಯೋಗ ಟೀಚರ್ ಅವ್ರಲ್ವಾ, ಡ್ಯಾನ್ಸ್ ಎಲ್ಲ ಮುಗಿಸ್ಕೊಬಿಟ್ಟವ್ರ ಮಕ್ಕಳ. ಹೋಗ್ಲಿ, ಮತ್ತೊಬ್ರನ್ನ ಮಕ್ಳನ್ನ ಕರ್ಬಿಡವ, ನೋಡ್ಕೊಂಡು ನಾನು ಆಮೇಲೆ ಡ್ಯಾನ್ಸ್ ಆಡ್ತೀನಿ. ಆಯ್ತು. ಸಂಕಲ್ಪ, ಅನ್ಮ್ಯೂಟ್ ಮಾಡ್ಕೊಪ್ಪ. ನಮಸ್ತೆ ಮ್ಯಾಮ್. ನಮಸ್ತೆ. ಮ್ಯಾಮ್, ನಾನು ಶ್ರೀ ಗುರುಸ್ತೋತ್ರ ಹೇಳ್ತೀನಿ. ಹಾ, ಹೇಳಪ್ಪ. ಶ್ರೀ ಪೂರ್ಣಬೋಧ ಗುರು ತೀರ್ಥ ಪಯೋಗ್ದೀಪಾರ ಕಾಮಾರಿಮಾಂಶ ವಿಷಮಾಂಸ ಶ್ರೀರಸ್ಪೃಶಂತಿ ಪೂರ್ವೋತ್ತರ ನಿಚಚರಂ ಸುರಸ್ಹಂಸ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗಸ್ತು ಸತ್ವ ನೀಚೋಚ ಭಾವಮು ಕಣಗ್ರ ಗಣೈ ಸಮೇತ ದುರ್ವಾದ ಜಾಪತಿ ಗುರೇ ಗುರು ರಾಘವೇಂದ್ರ ದೇವತಾ ಸರಿತಮಂ ವಿಮಲೀಕರೋತು ಶ್ರೀ ರಾಘವೇಂದ್ರೋ ಸಕಲ ಪ್ರದಾತ ಸ್ವಪಾದ ಕಂಜಂತ್ವಯ ಭಕ್ತಿ ಮಧ್ಯಯಃ ಅಗಾಧಿ ಸಂವೇದನ ದೃಷ್ಟಿ ಮಜ್ಜ ಕ್ಷಮಾ ಸುರೇಂದ್ರೋ ವತುಮಾನ್ ಸನಾಯನ್ ಶ್ರೀ ರಾಘವೇಂದ್ರೋ ಹರಿಪಾದ ಕಂಜನ್ ನಿಷೇವಣ ಲಬ್ಧ ಸಮಸ್ತ ಸಂಪತ್ ದೇವ ಸ್ವಭಾವೋ ದಿಮಿಜದ್ರುಮೋ ಯವ್ವಿಷ್ಣು ಪ್ರದೋ ಮೇ ಸತತಂ ಸ್ವಭೂಯಾತ್ ಭವ್ಯ ಸ್ವರೂಪೋ ಭವ ದುಃಖ ತೂಲ ಸಂಗಾದ್ ನಿಚರ್ಯ ಶೃಗಧೈರ್ಯಶಾಲಿ ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶೋ ದುರದ್ಯವೋಷ ಪರ ಸಿಂಧು ಸೇತುಃ ನಿರಸ್ತ ದೋಷೋ ನಿರವದ್ಯ ವೇಷ ಪ್ರತ್ಯತ್ತಿ ಮೂಕ ಧ್ವನಿದಾನ ಭಾಷಃ ವಿದ್ವತ್ ಪರಿಜ್ಞೇಹ ಮಹಾವಿಶೇಷೋ ವಾಗ್ದ್ವೈತ್ವತಿ ನಿರ್ಜಿತ ಭವ್ಯಶೇಷಃ ಸಂತಾನ ಸಂಪತ್ ಶುದ್ಧ ಭಕ್ತಿ ವಿಜ್ಞಾನ ಹಾಟೇಹ ಸುಪಾಠಹಾದೀನ್ ದತ್ವಾ ಶರೀರ್ಯೋತ ಸಮಸ್ತ ದೋಷಾನ್ ಹತ್ವಾ ಸನೋ ವ್ಯಾಲ್ ಗುರು ರಾಘವೇಂದ್ರಃ ಯತ್ಪಾದೋದಕ ಸಂಜಯ ಸುರನದಿ ಮುಖ್ಯಾಪಗಾಸಾನಿದ ಸಂಜ್ಞಾತುಷ್ಟಮ ಪುಣ್ಯ ಸಂಘ ವಿಲಸತ್ಪ್ಯಕ್ಕಾತ ಪುಣ್ಯಾವ ದುಶ್ಚಾಪರ್ಷ್ಟನ ನಾಶನೋ ಭುರಿಮಃ ಭಂಗ್ಯ ಸುಭದ್ರಪ್ರದೋ ವ್ಯಂಗ್ಯಸ್ತಂಗ ಸಮಿದ್ರಿಣೋ ಗ್ರಹ ಮಹಾ ಪಾಪಾವಹಸ್ತಂ ಶ್ರಯೇ. ಥ್ಯಾಂಕ್ ಯು ಮ್ಯಾಮ್. ನೀನು ಗುರು ರಾಘವೇಂದ್ರನ್ ಭಕ್ತನೇನಪ್ಪ? ಹೌದು ಮ್ಯಾಮ್. ನಾನು ನೀನ್ ಸಂಕಲ್ಪ ಸಾನ್ನಿಧ್ಯ ಯಾರು, ನಿನ್ ತಂಗಿನ ಅಕ್ಕನ? ನನ್ನ ಅಕ್ಕ ಮ್ಯಾಮ್. ಅಕ್ಕ. ಆ ಮೇಲಿರೋ ಶೀಲ್ಡ್ಸ್ ಎಲ್ಲ ಇದೆಲ್ಲ ಇವೆಲ್ಲ ಎಂತ ಮೆಡಲ್ಸ್ ಯಾರವ ಅವೆಲ್ಲ? ಅದು ನಾನ್ ಮತ್ತೆ ನನ್ನ ಅಕ್ಕಂದು ಕರಾಟೆ ಮ್ಯಾರಥಾನ್ ಅದ್ರಿದ್ದೆಲ್ಲ. ಓಹೋ, ಸಾಕಷ್ಟು ಮೆಡಲ್ ನಿಮ್ಮನೆಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ, ಬೇರೆ ಯಾರಿಗೂ ಕೊಟ್ಟೇ ಇಲ್ಲ. ಆ ಬಹಳ ಟ್ಯಾಲೆಂಟ್ ಇದೆ ಅಂತ ಕಾಣುತ್ತೆ. ಎಲ್ಲ ಕರಾಟೆ ಇದೆನಾ? ಅಲ್ಲ ಮ್ಯಾಮ್, ಮ್ಯಾರಥಾನ್ ಇದೆ, ಆಮೇಲೆ ಸ್ಪೋರ್ಟ್ಸ್ ಇದೆ. ಓ, ಮ್ಯಾರಥಾನ್ ಓಡ್ತೀರಾ ಇಬ್ರುನು? ಹಾ, ಎಲ್ಲಿ, ಯಾವ ಊರು? ಕುಂದಾಪುರ ಮ್ಯಾಮ್, ಉಡುಪಿ. ಓಹೋ, ಕುಂದಾಪುರದಲ್ಲಿ ಮ್ಯಾರಥಾನ್. ಓಕೆ, ವೆರಿ ಗುಡ್. ಬಹಳ ಖುಷಿ ಆಯ್ತಪ್ಪ ನಿಮ್ ಮೆಡ್ಲ್ಗಳೆಲ್ಲ ನೋಡಿ, ನಿಮ್ಮ ಟ್ಯಾಲೆಂಟ್ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಏನ್ ಮಕ್ಳ, ಎಲ್ರು ಹಾಡೇ ಹೇಳ್ತಾ ಇದೀರಲ್ಲ, ಯಾರು ಕೂಡ ಡ್ಯಾನ್ಸ್ ಮಾಡಕ್ಕಿಲ್ವಾ? ಕವನ ಹೇಳಕ್ಕಿಲ್ವಾ ಮಕ್ಕಳ್ರ? ಯಾರು ಡ್ಯಾನ್ಸ್ ಮಾಡ್ತೀರಾ, ಕವನ ಹೇಳ್ತೀರಾ, ಮಿಮಿಕ್ರಿ ಮಾಡ್ತೀರಾ, ಹ್ಯಾಂಡ್ ರೈಸ್ ಮಾಡ್ತೀರಾ ನೋಡೋಣ? ಯಾರ ಇಬ್ರಿದಾರ ನೋಡೋಣ. ಇನ್ನಿಬ್ರು. ಹೊನ್ನಿಕಾ, ಅನ್ಮ್ಯೂಟ್ ಪಡ್ಕೊಪುಟ್ಟ. ಹೊನ್ನಿಕಾ,
ಮ್ಯಾಮ್ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮಸ್ತೆ. ಪುರಂದರದಾಸರದು ಕೀರ್ತನೆ ಎಲ್ಲ ಹಾಡೆ ಕೀರ್ತನೆ. ಓಕೆ, ಮೊನಿಕಾ. ಮುಂದಿನ ಸಲ ಬೇರೆ ಹೇಳ್ಬೇಕು. ತಂಬೂರಿ ಮೀಟಿದವ, ಹಾ ಹಾಡು. ತಂಬೂರಿ ಮೀಟಿದವ, ಭಾವಾಬ್ದಿ ದಾಟಿದವ, ತಂಬೂರಿ ಮೀಟಿದವ, ಭಾವಾಬ್ದಿ ದಾಟಿದವ, ತಂಬೂರಿ ಮೀಟಿದವ, ಭಾವಾಬ್ದಿ ದಾಟಿದವ, ತಾಳವ ತಟ್ಟಿದವ, ಸುರರೊಳು ಸೇರಿದವ, ತಾಳವ ತಟ್ಟಿದವ, ಸುರರೊಳು ಸೇರಿದವ, ತಂಬೂರಿ ಮೀಟಿದವ, ಭಾವಾಬ್ದಿ ದಾಟಿದವ, ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ, ಖಳರದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ, ಖಳರದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ, ಖಳಾರದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ, ಖಳಾರದೆಯ ಮೆಟ್ಟಿದವ, ಗಾನವ ಪಾಡಿದವ, ಗಾನವ ಪಾಡಿದವ, ಹರಿಮೂರುತಿ ನೋಡಿದವ, ಗಾನವ ಪಾಡಿದವ, ಹರಿಮೂರುತಿ ನೋಡಿದವ, ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ, ಸುರರೊಳು ಸೇರಿದವ, ತಾಳವ ತಟ್ಟಿದವ, ಸುರರೊಳು ಸೇರಿದವ, ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ. ಧನ್ಯವಾದಗಳು. ವೆರಿ ಗುಡ್, ಚೆನ್ನಾಗ್ ಹಾಡ್ತೀಯಪ್ಪ. ಸಂಗೀತ ಕಲಿತಾ ಇದೀಯಾ ನೀನು? ಎಸ್ ಮ್ಯಾಮ್. ಹಾ, ಗೊತ್ತಾಗತ್ತೆ ಸಂಗೀತ ಕಲಿತಾ ಇರೋರು. ತುಂಬಾ ಚೆನ್ನಾಗ್ ಹಾಡ್ತೀಯಾ, ತುಂಬಾ ಮುಂದಕ್ಕೆ ಹೋಗ್ಬೇಕು. ಇನ್ನೂ ಚೆನ್ನಾಗ್ ಹಾಡು, ಕಲಿ ಚೆನ್ನಾಗಿ. ಓಕೆ, ಹಂಗೆ ಧ್ಯಾನ ಮಾಡು, ನಿಮ್ ಸಂಗೀತನ ಇಂಪ್ರೂವ್ ಆಗುತ್ತೆ. ಧ್ಯಾನ ಮಾಡ್ತಾ ಹೋಗು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಅಶ್ವಿನಿ ಮೇಡಮ್, ಇಲ್ಲೊಂದು ಮೆಸೇಜ್ ಮಾಡಿದ್ದಾರೆ, ಯಾರ ಕತೆ ಹೇಳ್ತೀನಿ ಅಂತ. ಆದ್ರೆ ಆ ಹೆಸರೇ ಕಾಣಿಸ್ತಿಲ್ವಲ್ಲ. ನಾನು ಬನ್ವಿ ಕತೆ ಹೇಳ್ತೇನೆ ಅಂತ. ಎಲ್ಲಿ ಬನ್ವಿ ಯಾರು ಅಂತ ನಾನು ಹೆಂಗ್ ಕಂಡಿಡಿಲಿ? ಬನ್ವಿ ಯಾರಿದ್ಯಾಪ್ಪ? ಹ್ಯಾಂಡ್ ರೈಸ್ ಮಾಡು. ಬನ್ವಿ ಇಲ್ಲಿ. ಓ, ಬನ್ವಿ ಲಾಸ್ಟ್ ಅಲ್ಲಿ ಇದೆ ಅಲ್ವಾ? ಇದೇ ಇಲ್ಲ, ಆಡಿಯೋನೇ ಇಲ್ಲ. ಅಶ್ವಿನಿ ಮೇಡಮ್, ಮೊನ್ನಿಕಾ ಆಯ್ತು. ಶ್ರದ್ಧಾ ಏನ್ ಮಾಡ್ತೀಯಪ್ಪ? ಶ್ರದ್ಧಾ ಅನ್ಬಿಟ್ಟು ಹಾಡು ಹೇಳ್ತೀನಿ. ಎಲ್ಲ ಹಾಡೇನೇನೋ, ಏನೋ ಹೊಸದ್ ಏನಾರು ಹೇಳ್ರು. ನಿಮ್ಗೆಲ್ಲ ಏನೇನೋ ಬರುತ್ತೆ ಅಲ್ವಾ? ಮಿಮಿಕ್ರಿ ಮಾಡ್ತೀರಾ, ನಿಮ್ ಮಿಸ್ ತರ ಇದ್ ಮಾಡ್ತೀರಾ, ಕಾಗೆ ತರ ಗುಬ್ಬೆ ತರ ಎಲ್ಲ ಕೂಗಕ್ಕೆಲ್ಲ ಬರಲ್ವಾ? ಹಾಡು. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ, ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ, ಬೆಳಗಿ ಬಾ ಒಲೆದು ಬಾ, ಬೆಳಗಿ ಬಾ ಒಲೆದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ, ಗಣಪತಿ. ಥ್ಯಾಂಕ್ ಯು ಮ್ಯಾಮ್. ಗುಡ್, ಚೆನ್ನಾಗ್ ಹಾಡ್ತೀಯಪ್ಪ, ತುಂಬಾ ಚೆನ್ನಾಗ್ ಹಾಡ್ತೀಯ. ನೀನು ಸಂಗೀತ ಕಲಿತಾ ಇದೀಯಾ? ಇಲ್ಲ. ಕಲಿ, ಇನ್ನು ಚೆನ್ನಾಗ್ ಹಾಡ್ತೀಯ. ಓಕೆ, ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಬೇರೆ ಏನಾದ್ರು ಟ್ಯಾಲೆಂಟ್ ತಗೊಂಡ್ಬರ್ಬೇಕು. ಓಕೆ, ಪ್ರಣಮ್ಯ ಅನ್ಮ್ಯೂಟ್ ಮಾಡ್ಕೊಳಪ್ಪ.
ಪಿಯಾನೋ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಪ್ರಣಮ್ಯ? ನೋ ಮ್ಯಾಮ್. ಯಾರು ಮೆಸೇಜ್ ಹಾಕಿದಾರಲ್ಲ? ಪಿಯಾನೋ ಪಿಯಾನೋ ನೀನೇನಾ? ನೋ ಮ್ಯಾಮ್. ಮಾಡಿ ಡ್ಯಾನ್ಸ್ ಮಾಡ್ತೀನಿ ಮ್ಯಾಮ್. ಡಾನ್ಸ್ ಮಾಡ್ತೀರಾ? ಮಾಡಿ 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 ನೋಡೋಣ. ನೋಡು ಡಾನ್ಸ್ ಮಾಡ್ತಾವಂತೆ. ಪುಟ್ಟ ಒಂದ್ಸಲಿ ಸೌಂಡ್ ಮಾಡ್ಬೇಕು ನಿನ್ ಕಡೆಯಿಂದ, ಇಲ್ಲ ನಿಮ್ದು ಶೋ ಆಗ್ತಾ ಇಲ್ಲ. ನಿನ್ ಹೆಸರೇನಪ್ಪ? ಪ್ರಣಮ್ಯ ಪ್ರಣಮ್ಯ. ಇಲ್ಲ ಮೇಡಮ್, ನೀವು ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಪ್ರಣಮ್ಯ, ನಿಮ್ ಹೆಸರು? ಎಸ್, ಈಗ ಓಕೆ. ಡ್ಯಾನ್ಸ್ ಮಾಡು ಪುಟ್ಟ. ಸ್ಟಾರ್ಟ್. ಓಕೆ ಮ್ಯಾಮ್. ಹಾಡಿದ್ಯಪ್ಪ. ಕೇಳಿಸ್ತಾ ಅಶ್ವಿನಿ ಮೇಡಮ್ ಏನಾರು ಹಾಡ್ ಕೇಳಿಸ್ತಾ ಅವಳದು? ಇಲ್ಲ ಸಾಂಗ್ಸ್ ಕೇಳಿಸೋದಿಲ್ಲ, ಓನ್ಲಿ ಡ್ಯಾನ್ಸ್. ಪರವಾಗಿಲ್ಲ, ಓಕೆ. ಅದೇ ಅದೇ ಅದೇ. ಹ್ಮ್. ಮುಂದಕ್ಕೆ ಇಂಪನ ಅನ್ಮ್ಯೂಟ್ ಮಾಡ್ಕೋಪ್ಪ. ನೀನ ಪಿಯಾನೋ ಟ್ರೈ ಮಾಡ್ತೀನಿ ಅಂದಿದ್ದು? ಹಾ, ಸ್ಟಾರ್ಟ್ ಮಾಡಿ. ಪಾದ ದಾದ ದಾದ ದಿ ದಿ. ಅದೇ ಅದೇ. ನೆಕ್ಸ್ಟ್ ಅದೇ ಮತ್ತೆ ಅದೇ ಮಾಡು. Thank you, ma'am. Thank you, ma'am. ಕಲಿತಾ ಇದೀಯಾ ಅಂದೆ? ಪಿಯಾನೋ ಕಲಿತಾ ಇದೀಯಾ? ಹಾ, ನಮ್ಮ ಅಜ್ಜಿ ಹೇಳ್ಕೊಟ್ರು. ಅದೇ ವಿಷ್ಣು ಅವ್ರ ಅಜ್ಜಿ. ವೆರಿ ಗುಡ್ ವೆರಿ ಗುಡ್. ಚೆನ್ನಾಗಿ ನುಡಿಸ್ತಾ ಇದೀಯಾ? ಕಂಟಿನ್ಯೂ ಮಾಡು. ಓಕೆ. ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ, ಮ್ಯೂಟ್ ಮಾಡ್ಕೊಂಬಿಡಿ. ಅದೇ ಮಾಡ್ಕೊಂಬಿಡಿ.
ಮ್ಯೂಟ್ ಮಾಡ್ಕೊಂಬಿಡಿ. ಓಕೆ ಮೇಡಮ್, ಸಮಯ ಆಗ್ತಾ ಇದೆ. ಬೇಗ ಬೇಗ ಮಕ್ಕಳೇ. ಇನ್ನ ಯಾರಾದ್ರೂ ಇನ್ನೊಂದೇ ಸಂಕಲ್ಪ ಕೊಡ್ಬೇಕು ಅಂದ್ರೆ ಸಾನ್ನಿಧ್ಯ ಒಂದು ಹಾಡೇನೋ ಏನೋ ಹೇಳ್ತಾಳಂತೆ, ಅದೊಂದು ಇದ್ ಮಾಡ್ಬಿಡೋಣ ಮೇಡಮ್. ನಾನು ಲಲಿತಾ ಸಹಸ್ರನಾಮ ಮಾಡ್ತೀನಿ ಮ್ಯಾಮ್. ಅಂದ್ರೆ ಒಂದೇ ನಿಮಿಷ. ಓಕೆ, ಲಲಿತಾ ಸಹಸ್ರನಾಮ ಪೂರ್ತಿ ಹೇಳ್ಬಿಡ್ಬೇಡ. ಓಕೆ, ಇಲ್ಲ. ಸರಿ ಸರಿ. ಓಂ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷುಕೋದಂಡ ಪಂಚ ತನ್ಮಾಂತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರು ವೃಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಷ್ಟಮೀ ಚಂದ ವಿಭ್ರಾಜದ್ದಲಿ ಕಶಲ ಶೋಭಿತ ಮುಖ ಚಂದ ಕಲಂಕಾಭ ಮೃಗನಾಭಿ ವಿಶೇಷಕ ವದನ ಸ್ಮರ ಮಾಂಗಲ್ಯ ಗ್ರಹ ತೋರಣ ಚಿಲ್ಲಿಕಾ ವಜ್ರಲಕ್ಷ್ಮೀ ಪರಿವಾಹ ಚಲನ್ ಮೀನಾಭಲೋಚನ ನವ ಚಂಪಕ ಪುಷ್ಪಾಭನಾಸಾ ದಂಡ ವಿರಾಜಿತ ತಾರಾ ಕಾಂತಿ ತಿರಸ್ಕಾರಿ ನಾಸಾಭರಣ ಬಾಸುರ ಕದಂಬ ಮಂಜಲಿ ಕೃಪ್ತ ಕರ್ಣಪೂರ ಮನೋಹರ ತಾಟಂಕ ಯುಗಲೀಭೂತ ತಪ ನೋಡುಪ ಪಂಡಲ ಪದ್ಮರಾಗ ಶಿರಾದರ್ಶ ಪರಿಭಾವಿಕ ಪೋಲಭೂ ನವ ವಿಭ್ರಮ ಬಿಂಬಶ್ರೀ ನ್ಯಕ್ಕಾರಿರದನಚ್ಛದ ಶುದ್ಧ ವಿದ್ಯಾ ಗುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರ ವೀಟಿಕಾಮೋದ ಸಮಾಹ್ಲಾದ ದಿಗಂತರ ಕಿರಿಚಕ್ರ ತಾರೂಢ ದಂಡನಾಥ ಪುರಸ್ಕೃತ ಜ್ವಾಲಾ ಮಾಲಿನಿಕಾ ಕ್ಷಿಪ್ತ ವನ್ನಿ ಪ್ರಾಕಾರ ಮಧ್ಯಗ. ಓಕೆ ಪುಟ್ಟ, ಥ್ಯಾಂಕ್ ಯು. ಲಲಿತಾ ಸಹಸ್ರನಾಮ ಹೇಳಿದ್ರಿ. ನಿಮ್ಗೆ ಒಳ್ಳೆ ಅದ್ಭುತವಾದ ಶಕ್ತಿ ಲಭಿಸಲಿ ಅಂತ ಕೇಳ್ತಾ, ನೆಕ್ಸ್ಟ್ ಶನಿವಾರ ಕೂಡ ಇದೇ ರೀತಿ ವಿಶೇಷ ಸಂಚಿಕೆ ಇರುತ್ತೆ. ಮಕ್ಕಳ ಎಲ್ರೂ ಕೂಡ ಜೋಶ್ ಆಗಿ ಭಾಗವಹಿಸಿ. ಬರೀ ಭಕ್ತಿ ಹಾಡು, ಇದರ ಜೊತೆಗೆ ಹಾಡು ಅಂತ ಅಲ್ಲ, ನಿಮ್ಮಲ್ಲಿನ ಒಂದು ಮಿಮಿಕ್ರಿ ಕಲೆ ಇರುತ್ತೆ. ಒಂದು ಕವನ ಆಗಿರ್ಬೋದು, ಮತ್ತೆ ಒಂದು ಸ್ಟೋರಿ, ಈ ತರದ್ದೆಲ್ಲ ನೀವು ತರ್ಬೋದು. ಓಕೆನಾ? ಓಕೆ, ಸೂಪರ್. ಹಾಸ್ಯ ನಗೋದು ಏನಾರು ಒಂದು ಖುಷಿ ಆಗೋಂಥದ್ದು. ಬರೀ ಹಾಡೇ ಹಾಡ್ಬಿಡ್ರಿಪ್ಪ. ಎಲ್ಲರೂ ಬೇರೆ ಬೇರೆ ಟ್ಯಾಲೆಂಟ್ ತಗೊಂಬನ್ನಿ. ಥ್ಯಾಂಕ್ ಯು. ಹಾ, ಒಂದ್ ಡೈಲಾಗ್ ಹೊಡೆಯಲ್ವಾ? ಒಂದ್ ಡೈಲಾಗ್ ಬೇಕು ಅಂತಂದ್ರೆ ಒಂದ್ ಡೈಲಾಗ್ ಬರುತ್ತೆ. ಓಕೆ, ಹೊಡಿರಿ. ನಾಗರತ್ನಮ್ಮ ಮೇಡಮ್ ಬಂದಿದ್ದಾರೆ. ಅವರು ಏನಾದ್ರು ಹೇಳ್ಬೇಕು ಅಂತಿದೆ, ಹ್ಯಾಂಡ್ ರೈಸ್ ಮಾಡಿ ಮೇಡಮ್. ಆಮೇಲೆ ನಾನೊಂದ್ ಡೈಲಾಗ್ ತರ್ತೀನಿ. ಆಮೇಲೆ ಕಾರ್ಯಕ್ರಮ ಸಂಪನ್ನ ಮಾಡೋಣ. ನಾಗರತ್ನಮ್ಮ ಮೇಡಮ್ ಅನ್ಮ್ಯೂಟ್ ಇದೆ ನೋಡಿ. ಇಲ್ಲ ಅನ್ಮ್ಯೂಟ್ ಮಾಡ್ಕೋಬೇಕು ನೀವು. ನಮಸ್ತೆ ಮೇಡಮ್. ಮಕ್ಕಳಿಗೆಲ್ಲರಿಗೂ ತುಂಬಾ ಚೆನ್ನಾಗಿ ಮಾಡಿದ್ರು ಮೇಡಮ್. ತುಂಬಾ ಧನ್ಯವಾದಗಳು. ಮತ್ತೆ ನೀವು ಅಷ್ಟೇ ತುಂಬಾ ಚೆನ್ನಾಗಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರಿ. ಶಶಿಕಲಾ ಮೇಡಮ್ಗೂ ತುಂಬಾ ವಂದನೆಗಳು. ಇದ್ರ ಜೊತೆಗೆ ಇಷ್ಟೊಂದು ಚೆನ್ನಾಗಿ ಶ್ಲೋಕ ಹಾಡುಗಳೆಲ್ಲ ಕಲಿಯೋ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ, ಸ್ನಾನ ಮಾಡೋ ತಕ್ಷಣ ಏನ್ ಮಾಡಬೇಕು, ಹಾಸಿಗೆಯಿಂದ ಎದ್ದ ತಕ್ಷಣ ಏನ್ ಹೇಳ್ಬೇಕು, ಒಂದ್ 5-6 ಸಣ್ಣ ಶ್ಲೋಕಗಳನ್ನ ಕಳ್ಸೋಣ ಅಂತ ಅನ್ಕೊಂಡಿದೀನಿ. ಅವಕಾಶ ಮಾಡಿ ಮೇಡಮ್, ನೆಕ್ಸ್ಟ್ ಮುಂದಿನ ದಿನದಲ್ಲಿ. ಮತ್ತೆ ಇವತ್ತು ನಾನೊಂದು ಚಿಟು ಸಣ್ಣದೊಂದು ಜೋಕ್ ಹೇಳ್ತೀನಿ. ಇಬ್ಬರು ಗಂಡ ಹೆಂಡತಿ ಇಬ್ರು ಇರ್ತಾರಂತೆ. ಕೇಳ್ತಾ ಇದೀಯ ಮೇಡಮ್? ಗಂಡ ಹೆಂಡತಿ ಇಬ್ರು ಇರ್ತಾರೆ. ಹೆಂಡತಿ ಪೇಟೆಗೆ ಹೋಗಿ ಬರ್ತೀನಿ ಸ್ವಲ್ಪ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಗಂಡ ಹೋಗಿ ಬರಾಗೆ ಅಂತ ಕಳಿಸ್ತಾನೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಹೆಂಡತಿ ಮತ್ತೆ ಮನೆ ಬರ್ತಾಳೆ ಒಂದ್ ಅರ್ಧ ಗಂಟೆ ಬಿಟ್ಟು. ಇಷ್ಟ ತನಕ ಎಲ್ಲೋಗಿದೆ ಅಂತ ಕೇಳಿದ್ರೆ, ಅವ್ಳು ಹೆಂಡತಿ ಏನ್ ಹೇಳ್ತಾಳೆ ಗೊತ್ತಾ? ಮಾರ್ಕೆಟ್ಗೆ ಹೋಗಿದ್ದೆ, ಎಲ್ಲ ಪರ್ಚೇಸ್ಗೆ ಹೋಗಿದೆ, ಮಾಲ್ಗೆ ಹೋಗಿದೆ ಅಂತಾಳೆ. ಏನೇನ್ತಂದೆ ತೋರ್ಸು ಅಂದ್ರೆ, ಏನಿಲ್ಲ ರೀ, ಒಂದ್ ಸಣ್ಣದೊಂದು ಕ್ಲಿಪ್ ತಕೊಂಡೆ ಅಷ್ಟೇನೆ, ಎಲ್ಲ ಸೆಲ್ಫಿ ತಕೊಂಡ್ಬಂದೆ ಅಂತಾಳೆ. ಬರೀ ಸೆಲ್ಫಿ ತಗೊಳಕ್ಕೋಸ್ಕರ ಹೋಗಿದ್ಲು ಅರ್ಧ ಗಂಟೆ.
ಬರೀ ಸೆಲ್ಫಿಗೆ ಅರ್ಧ ಗಂಟೆ ಹೋಗೋಳು. ಅವಳು ಮಾರ್ಕೆಟ್ ಅಲ್ಲಿ ಒಂದು ಕ್ಲಿಪ್ ತಗೊಳಕ್ ಅಷ್ಟೇನೆ ಅವಳು ಪರ್ಚೇಸ್ ಹೋಗಿದ್ದು. ನಾವು ಎಷ್ಟೊಂದ್ಸಲ ಅದೆಲ್ಲ ಮಾಡಿರ್ತೀವಲ್ಲ ಮೇಡಮ್, ಸೆಲ್ಫಿ ತಗೊಂಡಿರಲ್ಲ, ಒಂದೇ ಕ್ಲಿಪ್ ತಗೊಂಡ್ ಮನೆಗ್ ಬಂದಿರ್ತೀವಿ ಎಷ್ಟೊಂದ್ಸಲ. ಅವಳು ಹಂಗಲ್ಲ, ಅವಳು ಸೆಲ್ಫಿಗೋಸ್ಕರ ಹೋಗ್ಲಿ, ಅವಳು ಸೆಲ್ಫಿಗೋಸ್ಕರ ಹೋಗಿದ್ದೆ ಎಂದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಜೋಕ್ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ಓಕೆ ಪುಟ್ಟ, ಒಂದೇ ಒಂದು ಸ್ಮಾಲ್ ಡೈಲಾಗ್ ನೋಡೋಣ. ಈ ಕೈ ಕೋಟಿ ಕನ್ನಡಿಗರ ಆಸ್ತಿ, ಮುಷ್ಟಿ ಮಾಡಿ ಹೊಡೋದ್ರೆ ಮತ್ತೆ ಆ ವ್ಯಕ್ತಿ ಎದ್ ಬಂದಿದ್ ಚರಿತ್ರೆಲೇ ಇಲ್ಲ. ನನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ ಡಿಪಾರ್ಟ್ಮೆಂಟ್, ಆದರೆ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಓಕೆ, ಖುಷಿ ಆಯ್ತಾ? ಸೂಪರ್ ಇದೇ ರೀತಿ ಡೈಲಾಗು ಮಿಮಿಕ್ರಿ ತರ್ಬೇಕು. ವೇಟಿಂಗ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್. ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡೋಣ ಮೇಡಮ್, ತುಂಬಾ ಸಮಯ ಆಯ್ತು. ಓಕೆ ಥ್ಯಾಂಕ್ ಯು ಮೇಡಮ್. ಓಕೆ ಮಕ್ಕಳೇ, ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಇವತ್ತು ನಮಗೆ ಯೋಗ ಟೀಚರ್ ಆದ ಶಶಿಕಲಾ ಮೇಡಮ್ ಅವರು ನಮ್ಮೆಲ್ರಿಗೂ ಯೋಗಾಸನ ಪ್ರಾಣಾಯಾಮ ಹೇಳ್ಕೊಟ್ಟಿದ್ದಾರೆ, ಜೊತೆಗೆ ಅದ್ಭುತವಾದ ಧ್ಯಾನ ಮಾಡಿಸಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ಅಂದ್ರೆ ಇದೇ ವಿಶೇಷ ಸಂಚಿಕೆನ ಶನಿವಾರ ತಗೊಂಡ್ ಬರ್ತಾ ಇದೀವಿ. ಓಕೆನಾ? ನಾಳೆ ಮತ್ತಷ್ಟು ವಿಶೇಷತೆಗಳೊಂದಿಗೆ ಏನ್ ಕಲಿತೀವಿ ಅಂತ ಎಲ್ರು ವೇಟ್ ಮಾಡಿ. ಓಕೆ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.